ಮನುಷ್ಯನಿಗೆ ಮೀನು ಹಿಡಿಯೋದು ಹೇಗೆ ಅಂತ ಕಲಿಸ್ಬೇಕೆ ಹೊರತು, ಆ ಸಾಮರ್ಥ್ಯವನ್ನು ಅವನಲ್ಲಿ ವೃದ್ಧಿ ಮಾಡಬೇಕೆ ಹೊರತು, ದಿನಾಲು ಮೀನು ತಂದು ಕೊಟ್ರೆ ಆತನಿಗೆ ಮೀನು ಹಿಡಿಯೋ ಕಲೆ ಬರೋದೇ ಇಲ್ಲ, ಆತ ಸಬಲನಾಗೋದೇ ಇಲ್ಲ. ಪುಲಿಕೇಶಿಯ ಸೈನ್ಯ ಬರ್ತಾ ಇದ್ರೆ 1 ಕಿಲೋಮೀಟರ್ ದೂರದವರೆಗೂ ನೆಲ ನಡುಗ್ತಿತ್ತಂತೆ, ಅಂಥ ಸೈನ್ಯ ಕಟ್ಟಿದಂತಹ ಪುಲಿಕೇಶಿ. ಹೀಗೆ ನಾವು ಕೋಟ್ಯಂತರ ಜನ ಮೈಮರವಿನಿಂದ ನಂದಲ್ಲ ಅಂತ ಬದುಕ್ತಾ ಇದ್ದೀವಲ್ಲ, ಅದು ಈ ದೇಶಕ್ಕೆ 1000 ವರ್ಷಗಳ ದಾಸ್ಯವನ್ನ ತಂದೊಡ್ಡಿತು. ವಿವೇಕಾನಂದರು ಊರು ತುಂಬಾ ಹುಟ್ಟಬೇಕು, ನಮ್ಮನೇಲಿ ಹುಟ್ಟೋದು ಬೇಡ. ಸುಭಾಷ್ ಚಂದ್ರ ಬೋಸರು ಇರಬೇಕು, ನಾವು ಕೈ ಮುಗಿತೀವಿ, ಸಲ್ಯೂಟ್ ಮಾಡ್ತೀವಿ, ನಮ್ಮನೇನಲ್ಲಿ ಹುಟ್ಟೋದು ಬೇಡ, ನಾನಾಗೋದು ಬೇಡ, ನನಗೆ ಬೇರೆ ಕೆಲಸ ಇದೆ. ನಾವೀಗ ಕ್ಷಾತ್ರವನ್ನ ನಾವು ಪರಿಗಣನೆಗೆ ತಗೊಳ್ದೆ ಹೋದ್ರೆ ನಮ್ಮ ಪಾಡಿಗೆ ನಾವು ಬದುಕ್ತೀವಪ್ಪ ಅಂತ ಇದ್ದು ಬಿಟ್ರೆ ಏನಾಗತ್ತೆ ಅಂತ ನೋಡ್ತಾ ಹೋದ್ರೆ 1000 ವರ್ಷಗಳಲ್ಲಿ ಏನಾಯ್ತಲ್ಲ, ಯಾವ ಒಂದು ಲೂಟಿ ದರೋಡೆ ಏನನ್ನ ನಾವು ಕಂಡುವಲ್ಲ, ಒಂದು ದಾಸ್ಯಕ್ಕೆ ಹೇಗೆ ಭಾರತ ಹಂತ ಹಂತವಾಗಿ ಹೋಯ್ತಲ್ಲ, ಖಂಡಿತವಾಗ್ಲೂ ಇವತ್ತಿನ ನಮ್ಮ ಬೇಜವಾಬ್ದಾರಿ ಈ ದೇಶವನ್ನ ಅಥವಾ ಯಾವುದೇ ದೇಶವನ್ನ ಅಂಥದ್ದೊಂದು ದಾಸ್ಯಕ್ಕೆ ತಳ್ಳುತ್ತೆ. ಧರ್ಮ ಸಂರಕ್ಷಣೆ ಮಾಡಬೇಕು ಅಂತ. ಏನು ಧರ್ಮ ಸಂರಕ್ಷಣೆ? ಯಾವುದು ಸರಿಯೋ ಅದು ಉಳಿಯಬೇಕು ಅಂತ. ಮಾಯಾವಿನಂಚ ರಾಜಾನಂ ಮಾಯಾಯೈವ ನಿಕೃಂತತು ಮಾಯಾವಿ ಮಾಯೆಯಾವದ್ಯ ಸತ್ಯಮೇತತ್. ಮಾಯಾವಿಯನ್ನು ಮಾಯೆಯಿಂದಲೇ ಕೊಲ್ಲಬೇಕು ಅಂತ ಹೇಳ್ತಾನೆ. ದುಷ್ಟರನ್ನ ದುಷ್ಟತನದಿಂದಲೇ ಹೊಡೆದು ಹಾಕಬೇಕಾಗತ್ತೆ. ಅವ್ರೆದ್ರಿಗೆ ನಾವು ಕೈ ಜೋಡಿಸಿ ನಿಂತ್ರೆ ಏನ್ ಮಾಡ್ತಾರೆ? ಅವ್ರ ಕತ್ತಿ ಮಾತಾಡತ್ತೆ. ಆಧ್ಯಾತ್ಮ ಮತ್ತು ಕ್ಷಾತ್ರವನ್ನೇ ಇಡೀ ಭಗವದ್ಗೀತೆಯ, ಅದರ ಅನುಸಂಧಾನವನ್ನೇ ಇಡೀ ಭಗವದ್ಗೀತೆಯ ತುಂಬಾ ಕೃಷ್ಣ ಹೇಳಿರ್ತಕ್ಕಂಥದ್ದು. 7 ಅರ್ಜುನ, ನಿನ್ನ ಹೃದಯ ದೌರ್ಬಲ್ಯವನ್ನ ತ್ಯಜಿಸಿ ಯುದ್ಧ ಮಾಡು ಅನ್ನುವಂಥದ್ದನ್ನ ಹೇಳ್ತಾನೆ ಭಗವದ್ಗೀತೆಯನ್ನ. ಭಗವದ್ಗೀತೆಯನ್ನ ಆತ್ಮವಿಕಾಸದ ಒಂದು ನಿತ್ಯ ಗ್ರಂಥ ಅಂತ ಕರೆಯಲಾಗತ್ತೆ, ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಅಂತ. ಅಂಥ ಭಗವದ್ಗೀತೆನಲ್ಲಿ ಏನ್ ಹೇಳ್ತಾನೆ ಕೃಷ್ಣ? ಹೋಗಿ ಮೂಗು ಮುಚ್ಕೊಂಡು ಕೂತ್ಕೊಂಡು ಜಪ ಮಾಡು ಅಂತ ಹೇಳ್ತಾನ? ಖಂಡಿತವಾಗ್ಲೂ ಇಲ್ಲ. 7 ಅರ್ಜುನ, ಹಿಡಿ ನಿನ್ನ ಗಾಂಡಿವ, ನಿನ್ನ ಬಿಲ್ಲನ್ನೆತ್ತು, ನೀನು ಯುದ್ಧಕ್ಕೆ ಹೋಗು ಅಂತ ಹೇಳ್ತಾನೆ. ನಿನ್ನ ಎಲ್ಲ ಹೃದಯ ದೌರ್ಬಲ್ಯವನ್ನ ತ್ಯಜಿಸು ಅಂತ ಹೇಳ್ತಾನೆ. ನಮ್ಗೆ ಆ ಅರಿವು ಇದೆಯಾ? ನಮ್ಮ ಮಕ್ಕಳಿಗಾದ್ರೂ ಅದನ್ನ ಹೇಳ್ತೀವ ನಾವು? ಕಡೆ ಪಕ್ಷ ನಾವ್ ಏನ್ ಹೇಳ್ತೀವಿ? ಸುಮ್ಮನೆ ಜಪ ಮಾಡು, 4 ಶ್ಲೋಕ ಕಲ್ತ್ಕೊ. ನಮ್ಮ ಮಕ್ಕಳು 4 ಶ್ಲೋಕ ಭಗವದ್ಗೀತೆ ಉರು ಹೊಡೆದ್ಬಿಟ್ಟು ಎಲ್ಲರೆದ್ರು ಒಪ್ಪಿಸ್ಬಿಟ್ರೆ ಆಹಾ ಹಾ 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 ಅದೇನ್ ಖುಷಿ ನಮಗೆ. ಕಲ್ತು ಬಿಟ್ಟಿದ್ದಾರೆ. ಏನ್ ಕಲ್ತಿದ್ದಾರೆ? ತಲೆಮಾರುಗಳನ್ನ ನಾವು ಭಗವದ್ಗೀತೆಯ ಆ ಒಂದು ಜ್ಞಾನದ ಅರಿವೇ ಇಲ್ಲದಂತೆ ಮರವಿನಲ್ಲಿ ವಿಸ್ಮೃತಿಯಲ್ಲಿ ಬೆಳೆಸ್ತಾ ಇದ್ದೇವೆ ಅನೇಕ ತಲೆಮಾರುಗಳನ್ನ. ಸುಮ್ಮನೆ ಅದನ್ನೊಂದು ಶ್ಲೋಕ ಗ್ರಂಥವಾಗಿ ಸುಮ್ಮನೆ ಒಂದು ಭಜನೆ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತೇವೆ. ನೋ, ಅದಲ್ಲ ಅದು. ಅದನ್ನ ಕಾರ್ಯಗತಗೊಳಿಸ್ತಾ ಇದ್ದೀವ ನಾವು, ಪ್ರತಿನಿತ್ಯ ಬಳಸ್ತಾ ಇದ್ದೀವ ನಾವು. ಗೀತೆಯ ಪ್ರತಿಫಲನ ನಮ್ಮ ಬದುಕಿನ ನಿರ್ಧಾರಗಳಲ್ಲಿ ಆಗದೇ ಇದ್ರೆ ನಾವು ಅದು ಎಷ್ಟು ಇಂಥ ಯಜ್ಞ ಮಾಡಿದ್ರೂ ಉಪಯೋಗ ಇಲ್ಲ. ಗೀತೆಯ ಪ್ರತಿಫಲನ, ಕೃಷ್ಣನ ಆ ಒಂದು ಜ್ಞಾನದ ಪ್ರತಿಫಲನ ನಮ್ಮ ಬದುಕಿನಲ್ಲಿ ಆಗದೆ ಹೋದ್ರೆ, ನಮ್ಮ ನಿರ್ಧಾರಗಳನ್ನ ಬದಲಿಸದೆ ಹೋದ್ರೆ, ನಮ್ಮ ಬದುಕನ್ನ ಅದು ಬದಲಿಸದೆ ಹೋದ್ರೆ, ಎಷ್ಟು ಕೋಟಿ ಗೀತಾ ಯಜ್ಞ ಮಾಡಿದ್ರು ಕೂಡ ಅದು ಸಾಕಾಗೋದಿಲ್ಲ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು? ಯುದ್ಧ ಮಾಡು ಅಂತ ಯಾಕೆ ಹೇಳ್ತಾನೆ ಕೃಷ್ಣ? ನಮ್ಮಲ್ಲಿ ಪ್ರಶ್ನೆ ಬರ್ಬೇಕಲ್ವಾ? ಅಯ್ಯೋ ಯುದ್ಧ ಮಾಡು ಅಂತ ಹೇಳಿ ಹೊಡಿ ಬಡಿ ಕೊಲ್ಲು ಅಂತ ಹೇಳ್ದಂಗ ಆಯ್ತಲ್ಲ ಅಲ್ಲಿಗೆ. ಯಾಕಪ್ಪ ಇದನ್ನ ಯಾಕೆ ಹೇಳ್ತಾ ಇದ್ದಾನೆ ಕೃಷ್ಣ? ಈ ಒಂದು ಪ್ರಶ್ನೆ ನಮ್ಮಲ್ಲಿ ಬರ್ಬೇಕಲ್ವಾ? ನಮಗೆ ಏನಾಗೋಗಿದೆ ಗೊತ್ತಾ? ಇವತ್ತು ಕಂಫರ್ಟ್ ಒಂದನ್ನು ಬಿಟ್ಟು ಬೇರೆ ಏನು ಬೇಡ. 3 ಹೊತ್ತು ನಮಗೆ ಹೊಟ್ಟೆ ತುಂಬುತ್ತಾ, ಆರಾಮಾಗಿದ್ದೀವ, ಒಳ್ಳೆ ಆಹಾರ ಸಿಕ್ತಾ, ಓಡಾಡ್ಲಿಕ್ಕೆ ಕಾರೋ ಬೈಕೋ ಇದೆಯಾ, ಮಕ್ಕಳೆಲ್ಲ ಚೆನ್ನಾಗಿ ಓದ್ಕೊಂಡಿದಾರ, ಸಾಕು. ಅಷ್ಟೇ ಬದುಕು. ಅದ್ರ ಆಚೆಗೆ ಇನ್ನೊಂದೇನು ನಾವು ನೋಡೋದಿಲ್ಲ. ಟೈಮ್ ಪಾಸ್ಗೆ ಹೋಗಿ ದೇವಸ್ಥಾನಕ್ಕೆ ಒಂದು ರೌಂಡ್ ಹಾಕಿ ನಮಸ್ಕಾರ ಮಾಡಿ ಭಜನೆ ಗಿಜನೆ ಕೇಳ್ಕೊಂಡು, ತಪ್ಪು ಅಂತ ನಾನು ಹೇಳೋದಿಲ್ಲ. ಈ ಭಾವನೆ ಈ ದೇಶಕ್ಕೆ ಏನು ಕೊಟ್ಟಿದೆ? ಹೀಗೆ ನಾವು ಕೋಟ್ಯಂತರ ಜನ ಮೈಮರವಿನಿಂದ ನಂದಲ್ಲ ಅಂತ ಬದುಕ್ತಾ ಇದ್ದೀವಲ್ಲ, ಅದು ಈ ದೇಶಕ್ಕೆ 1000 ವರ್ಷಗಳ ದಾಸ್ಯವನ್ನ ತಂದೊಡ್ಡಿತು. ಇವತ್ತು ನಮ್ಮ ಮಕ್ಕಳು ಕೇಳ್ತಾರಲ್ಲ, ಎಲ್ಲಿ ನಮ್ಮ 64 ವಿದ್ಯೆಗಳು, ಎಲ್ಲಿ ನಮ್ಮ ಅಷ್ಟೊಂದು ಅನಂತವಾದಂತಹ ಜ್ಞಾನ ಪರಂಪರೆ ಎಲ್ಲವೂ ಇತ್ತಲ್ಲ ಈ ದೇಶದಲ್ಲಿ, ಅಂತ ಅಗಾಧವಾದ ಸಂಪತ್ತಿತ್ತಲ್ಲ, ಇಡೀ ವಿಶ್ವಕ್ಕೆ ಅತ್ಯಂತ ಹೆಚ್ಚು ಇಡೀ ವಿಶ್ವಕ್ಕೆ ಹಂಚುವಷ್ಟು ಸಂಪತ್ತು ನಮ್ಮಲ್ಲಿತ್ತಲ್ಲ, ಅದೆಲ್ಲ ಎಲ್ಲಿ ಹೋಯ್ತು? ನಮಗೆ ಯಾಕೆ ಸಿಗ್ತಾ ಇಲ್ಲ ಇವತ್ತು? ನಾವ್ ಯಾಕೆ ಇಷ್ಟು ಬಡತನದಲ್ಲಿದ್ದೀವಿ, ನಾವ್ ಯಾಕೆ ಇಷ್ಟು ಅಜ್ಞಾನದಲ್ಲಿದ್ದೀವಿ ಅಂತ ನಮ್ಮ ಮಕ್ಕಳು ಮರಿಮಕ್ಕಳು ಕೇಳ್ತಾರಲ್ಲ, ಅದಕ್ಕೆ ಯಾರು ಕಾರಣ? ನನ್ನ ಪಾಡು, ನಾನು ಸುಖವಾಗಿದ್ದೀನಾ, ನಾನು ಆರಾಮಾಗಿದ್ದೀನಾ, ನಾನು ಕಂಫರ್ಟೇಬಲ್ ಆಗಿದ್ದೀನಾ? ನಮ್ಮ ಈ ಉದಾಸ್ಯದ ಭಾವನೆ ಇದೆ ಅಲ್ಲ, ಇದೇ ಕಾರಣ ಅಲ್ವಾ? ಇವತ್ತಿನ ನಮ್ಮ ಉದಾಸ್ಯ ಇದೆಯಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ, ಯಾರು ಹೆಂಗಾರ ಮಾಡ್ಕೊಳ್ಳಿ, ನಂಗೇನ್ ಬೇಕಾಗಿದೆ, ನನ್ನ ಜೀವನ ಅಂತೂ ಆಯ್ತು, ಗೌರ್ಮೆಂಟ್ ನೌಕರಿ ಇದೆ ಅಥವಾ ಇನ್ನೇನೋ ಆಸ್ತಿ ಮನೆ ಇದೆ ಅಥವಾ ಮತ್ತೇನೋ ಇದೆ, ನಾವು ಕಂಫರ್ಟೇಬಲ್ ಆಗಿದ್ರೆ ಸಾಕು. ಬೇರೆಯವ್ರು ಏನಾದ್ರೂ ಆಗ್ಲಿ, ಅರೆ ನಮ್ಮೂರಲ್ಲಿ ಏನು ಆಗ್ತಿಲ್ವಲ್ಲ, ಪಕ್ಕದ ಮನೆಗೆ ಬೆಂಕಿ ಬಿದ್ದಿರುತ್ತಾನೆ,
ಅಲ್ಲೆಲ್ಲೋ ಬೆಂಕಿ ಹೊತ್ಕೊಂಡು ಉರಿತಿರೋ ತಾನೆ. ಈ ಭಾವನೆಯೇ ಅಲ್ಲವೇ ನಮ್ಮನ್ನ 1000 ವರ್ಷಗಳ ದಾಸ್ಯಕ್ಕೆ ತಳ್ಳಿರೋ ಅಂಥದ್ದು. ಇವತ್ತು ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ, ಯಾರೋ ಒಬ್ರು ಮಹಾಪುರುಷರು, ಮೋದಿಯವರಂಥ ಮಹಾಪುರುಷರು ಇಷ್ಟೆಲ್ಲ ಮಾಡಿದ್ದು ನಾವು ಇದೇ ಭಾವನೆನೇ ಮುಂದುವರ್ಸ್ಕೊಂಡು ಹೋದ್ರೆ ಹೊಳೆಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಆಗೋದಿಲ್ವೇ? ನಮ್ಮ ಬೇಜವಾಬ್ದಾರಿತನದಿಂದಾಗಿ ನಾವು ಅನೇಕ ಮಹಾಪುರುಷರು ಈ ದೇಶಕ್ಕಾಗಿ ಪ್ರಾಣ ತೆತ್ತರು. ಸೊ ನಾವೇನ್ ಮಾಡ್ತೀವಿ ಹಾಗಾದ್ರೆ? ಸುಮ್ಮನೆ ಆರಾಮಾಗಿರ್ತೀವಿ, ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಮ್ಗೆ 3 ಹೊತ್ತಿನ ಊಟ ತಿಂಡಿ ನಿದ್ರೆ, ನಮ್ಮ ಸುಖ ಭೋಗ ಆರಾಮ ಅಷ್ಟೇ. ನಮ್ಗೆ ನಮ್ಮ ಮಂಡಿ ನೋವು, ನಮ್ಮ ಯಾಕೆ ಹೀಗಾಗ್ತದೆ? ಅಪ್ರಜ್ಞೆಯಿಂದ ಇಡೀ ಜೀವನವನ್ನ ಕಳಿತೀವಿ. ಶಿಕ್ಷಣವೇ ಹಾಗಿದೆ, ಬೇರೆ ಏನನ್ನೂ ಹೇಳ್ಕೊಡೋದಿಲ್ಲ. ಅದು ನೀನು ದುಡ್ಡು ಗಳಿಸೋದು ಹೇಗೆ ಅನ್ನೋದನ್ನು ಒಂದನ್ನು ಬಿಟ್ರೆ, ನೀನು ದೊಡ್ಡವನಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ನೌಕರಿ ಹಿಡಿಬೇಕು ಅನ್ನೋದನ್ನೊಂದನ್ನು ಬಿಟ್ರೆ ಬೇರೆ ಏನನ್ನೂ ಅದು ಹೇಳ್ಕೊಡೋದಿಲ್ಲ. ಮತ್ತೆಲ್ಲಿ ಆಧ್ಯಾತ್ಮ, ಮತ್ತೆಲ್ಲಿ ಕ್ಷಾತ್ರ? ಯಾಕೆ ಬೇಕು ಕ್ಷಾತ್ರ? ಯಾಕೆ ಬೇಕು ಆಧ್ಯಾತ್ಮ? ನನಗೇನು ಆಗಿಲ್ವಲ್ಲ. ಆದ್ರೆ ಈ ಪ್ರಶ್ನೆ ಒಂದಲ್ಲ ಒಂದು ದಿನ ನಮ್ಮನ್ನು ಕಾಡದೆ ಬಿಡುತ್ತೆಯೇ, ನಮ್ಮ ಮಕ್ಕಳ ಮೂಲಕವಾದ್ರೂ ನಮ್ಮನ್ನು ಕಾಡದೆ ಬಿಡುತ್ತೆಯೇ. ಸೊ ಕೃಷ್ಣ ಹೇಳಿರುವಂಥದ್ದು ಹೇಳ್ತಾ ಇದ್ದೆ ಭಗವದ್ಗೀತೆನಲ್ಲಿ ಹೃದಯ ದೌರ್ಬಲ್ಯದ ಬಗ್ಗೆ. ಸ್ವತಃ ಕೃಷ್ಣ ಹೇಗೆ ಬದುಕಿದ? ಕೃಷ್ಣನನ್ನ ದೇವರಾಗಿ ನಾವು ಪೂಜಿಸುವಂಥವ್ರು ಕೇವಲ ಅಷ್ಟಕ್ಕೆ ಸೀಮಿತಗೊಳಿಸ್ಬಿಡ್ತೀವಿ. ಸುಮ್ಮನೆ ಅದೊಂದು ಮಜಾ, ಒಂದು ಭಾವನೆಯ ಉತ್ಕರ್ಷ ಅಷ್ಟೇ. ಒಂದು ಭಕ್ತಿ ತುಂಬಿಕೊಂಡು ಒಂದು ಕೈ ಮುಗಿದು ನಮಸ್ಕಾರ ಮಾಡಿ, ಹೆಚ್ಚು ಅಂದ್ರೆ ಭಜನೆಗೆ ತಲೆದೂಗಿ, ಹೆಚ್ಚು ಅಂದ್ರೆ ಕೃಷ್ಣನ ಒಂದಿಷ್ಟು ಗುಣಗಳನ್ನ ಕೊಂಡಾಡಿ, ಹೆಚ್ಚು ಅಂದ್ರೆ ಅಲಂಕಾರ ತಪ್ಪು ಅಂತ ನಾನು ಹೇಳೋದಿಲ್ಲ. ಸರಿ, ಅದೆಲ್ಲವೂ ಸರಿಯೇ. ಅದ್ರ ಆಚೆಗೆ ಏನು ಪಡ್ಕೊಂಡ್ರೆ ಕೃಷ್ಣನಿಂದ? ಕೃಷ್ಣನನ್ನ ಇವತ್ತು ಜೀವಂತವಾಗಿ ನಾವು ಕಂಡುಕೊಳ್ಳೋ ಬಗೆ ಹಾಗೆ. ಕೃಷ್ಣ ತನ್ನ ರಾಜಧಾನಿಯನ್ನ, ಇದೇ ಭಗವದ್ಗೀತೆಯನ್ನ ಉಪದೇಶ ಮಾಡಿದಂಥ ಕೃಷ್ಣ ತನ್ನ ಸ್ವಂತ ರಾಜಧಾನಿಯನ್ನ 10 ಬಾರಿ ಪುನರ್ ನಿರ್ಮಾಣ ಮಾಡ್ತಾನೆ. 10 ಬಾರಿ ಕೃಷ್ಣನ ರಾಜಧಾನಿ ನಾಶ ಆಗತ್ತೆ. 10 ಬಾರಿಯೂ ಅವನು ಛಲ ಬಿಡದೆ ರಾಜಧಾನಿಯನ್ನ ಮತ್ತೆ ಮರಳಿ ಅಷ್ಟೇ ವೈಭವದಿಂದ ಕಟ್ಟುತ್ತಾನೆ. ಒಂದು ಜೀವಮಾನದಲ್ಲಿ 10 ಬಾರಿ ಕಟ್ಟುತ್ತಾನೆ. ಡಾಕ್ಟರ್ SR ರಾವ್ ಅವರು ದ ಸಂಕನ್ ಸಿಟಿ ಆಫ್ ದ್ವಾರಕಾ ಅನ್ನುವಂಥ ಅವರ ಪುಸ್ತಕದಲ್ಲಿ ಸವಿವರವಾಗಿ ಇದನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಹಾಗೆ ಪ್ರತಿ ಸಾರಿ ದ್ವಾರಕೆ ನಾಶ ಆಗ್ತಾ ಇತ್ತು. ಒಂದು ಶತ್ರುಗಳ ಕಾಟದಿಂದ ನಾಶ ಆಗ್ತಾ ಇತ್ತು. ಅಲ್ಲಿ ವ್ಯಾಪಾರ ಅತ್ಯಂತ ಭರ್ಜರಿಯಾಗಿ ನಡೀತಾ ಇತ್ತು. ಅದು ಅತ್ಯಂತ ಶ್ರೀಮಂತ ಜಾಗವಾಗಿತ್ತು. ಹಾಗಾಗಿ ಶತ್ರುಗಳ ಕಾಟ ಅತ್ಯಂತ ಹೆಚ್ಚಾಗಿತ್ತು. ದುಷ್ಟರ ಕಾಟ ಅತ್ಯಂತ ಹೆಚ್ಚಾಗಿತ್ತು. ನಿಮಗೆ ಗೊತ್ತು ಹೇಗೆ ಜರಾಸಂಧ, ಶಿಶುಪಾಲ, ಯಾರ್ಯಾರ ಜೊತೆ ಕೃಷ್ಣ ಶತ್ರುತ್ವ ಇತ್ತು ಮತ್ತು ಮುಂದೆ ಅವರನ್ನು ಹೇಗೆ ನಾಶ ಮಾಡ್ದ ಅನ್ನುವಂಥದ್ದು ಮುಲಾಜಿಲ್ದ ಸಿಗದು ಬೆಸ್ಸಾಗ್ತಾನೆ ಕೃಷ್ಣ. ನಮಗಿದೆಯಾ ಇವತ್ತು ಆ ಧೈರ್ಯ? ನಮಗಿದೆಯಾ ಇವತ್ತು? 10 ಸಾರಿ ತನ್ನ ರಾಜಧಾನಿಯನ್ನ ಮರು ನಿರ್ಮಾಣ ತಕ್ಷಣವೇ, ಯಾರೋ ಮೋದಿಜಿ ಬರ್ಲಿ, ಇನ್ಯಾರೋ ಬರ್ಲಿ ಅಂತ ಕಾಯ್ತಾ ಕೂತ್ಕೊಳ್ಳಿಲ್ಲ ಕೃಷ್ಣ. ಭಗವದ್ಗೀತೆಯನ್ನು ಬೋಧನೆ ಮಾಡ್ದ, ಕ್ಷಾತ್ರವನ್ನು ಮೆರೆದ. ಇದು ಈ ದೇಶದ ಸತ್ವ. ಇದು ಕ್ಷಾತ್ರ ಅಂತಂದ್ರೆ, ಇದು ಬ್ರಾಹ್ಮ, ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಅಂತಂದ್ರೆ ಅದೇನೆ. ಸೊ ನಾವೇನ್ ಮಾಡ್ತೀವಿ? ಯಾಕೆ ಇವತ್ತು ನಮಗ್ ಸಾಧ್ಯ ಆಗ್ತಾ ಇಲ್ಲ? ಗೀತೆಯ ಕಲಿಕೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಗೀತೆಯ ಕಲಿಕೆ ಆಗ್ತಾ ಇಲ್ಲ. ಶ್ಲೋಕದ ಹಾಗೆ ಮಣಮಣ ಓದ್ಕೊಂಡು ಹೋಗೋ ಅಂತದ್ ನಡೀತಾ ಇದೆ. ನಾನು ಯಾವಾಗ ಅರ್ಜುನ ಆಗಬೇಕು, ನಾನು ಹೇಗೆ ಎದ್ದು ನಿಲ್ಬೇಕು ಅನ್ನೋಂಥದ್ದನ್ನ ಹೇಳುವಂಥ ವಿಚಾರಗಳು ನಡೀತಾ ಇಲ್ಲ. ಯಾಕೆ ಹಾಗಾಯ್ತು? ನಾವೇನಾದ್ರೂ ಯೋಚನೆ ಮಾಡ್ತೀವ ಅದ್ರ ಬಗ್ಗೆ? ಭಗವದ್ಗೀತೆ ವಿಚಾರವಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು 100 ಶ್ಲೋಕ ಓದೋದು ಬೇಡ, ನೀವು ಮತ್ತೇನೂ ಮಾಡೋದು ಬೇಡ, ನೀವು ಇಷ್ಟೆಲ್ಲ ಯಜ್ಞ ಮತ್ತೊಂದು ಮಾಡೋದೇ ಬೇಕಾಗಿಲ್ಲ. ವಿವೇಕಾನಂದರು ಹೇಳಿರುವಂಥ 2 ವಿಚಾರ. ಸಾಂಖ್ಯಯೋಗದಲ್ಲಿ ಕುತಸ್ತ್ವಾ ಕಶ್ಮಲಮಿದಂ ಅನ್ನುವಂಥ ಶ್ಲೋಕ ಬರ್ತದೆ. ಅದೊಂದು ಶ್ಲೋಕ, ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯುಜುಷ್ಟಂ ಅಸ್ವರ್ಗಂ ಅಕೀರ್ತಿಕರಂ ಅರ್ಜುನ. ಯುದ್ಧ ಮಾಡದೆ ಕುತ್ಕೊಳ್ಳೋ ಅಂಥದ್ದು, ಬೇಜವಾಬ್ದಾರಿಯಿಂದ ಕುತ್ಕೊಳ್ಳೋ ಅಂಥದ್ದು ಅಕೀರ್ತಿಕರ, ಅನಾರ್ಯ ಅಂತಂದ್ರೆ ಕೃಷ್ಣ ಹೇಳೋದು ಯಾವುದೋ ಒಂದು ಜನಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ. ಅನಾರ್ಯ ಅಂತಂದ್ರೆ ಅಸಭ್ಯವಾದದ್ದು, ಸರಿಯಾದದ್ದಲ್ಲ, ಶೋಭೆ ತರುವಂಥದ್ದಲ್ಲ, ಅತ್ಯಂತ ಹೀನಾಯವಾದ ಕೆಲಸ. ಏನು? ಕರ್ತವ್ಯ ಮಾಡದೆ ಕೂರುವಂಥದ್ದು, ಯುದ್ಧ ಮಾಡದೆ ಕೂರುವಂಥದ್ದು. ಯುದ್ಧ ಅಂದ್ರೆ ಏನು? ತನ್ನ ರಾಷ್ಟ್ರವನ್ನು ರಕ್ಷಣೆ ಮಾಡ್ಕೊಳ್ಳುವಂಥದ್ದು, ತನ್ನ ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ಕೊಳ್ಳುವಂಥದ್ದು, ತನ್ನವನ್ನು ರಕ್ಷಣೆ ಮಾಡ್ಕೊಳ್ಳುವಂಥದ್ದು, ನಮ್ಮ ಮೌಲ್ಯಗಳನ್ನ ರಕ್ಷಣೆ ಮಾಡುವಂಥದ್ದು. ಎದ್ದು ನಿಂತು ನಾನಿದ್ದೇನೆ, ನಾನು ಇದಕ್ಕೆ ಧ್ವನಿ ಎತ್ತುತ್ತೇನೆ ಅಂತ ಹೇಳದೇ ಇರುವಂಥದ್ದು. ನಂಗೆ ಯಾಕೆ ಬೇಕು ಇದೆಲ್ಲ? ಸುಮ್ಮನೆ ನೋವಾಗತ್ತೆ, ಸುಮ್ಮನೆ ಅವ್ರಿವ್ರಿಗೆ ಹಿಂಸೆ ಆಗತ್ತೆ, ಸುಮ್ಮನೆ ಏನೋ ಯಾರಿಗೋ ಬೇಜಾರಾಗತ್ತೆ, ಇನ್ನೇನೋ ತೊಂದರೆ ಆಗತ್ತೆ. ಇಂಥದ್ದನ್ನ ಮಾಡದೆ, ಇಲ್ಲ ನಾನು ಇದಕ್ಕೆ ಧ್ವನಿ ಎತ್ತುತ್ತೇನೆ, ನಾನು ಇದ್ರ ವಿರುದ್ಧ ಹೋರಾಟ ಮಾಡ್ತೇನೆ ಅಂತ ಎದ್ದು ನಿಲ್ಲದೇ ಇರುವಂಥದ್ದು ಇದೆಯಲ್ಲ, ನಮ್ಮ ನಿರ್ವಿಣ್ಯತೆ ಇದೆಯಲ್ಲ, ಇದು ಕಶ್ಮಲ ಅಂತ ಹೇಳ್ತಾನೆ ಕೃಷ್ಣ. ಈ ಒಂದು ಶ್ಲೋಕವನ್ನ ವಿವೇಕಾನಂದರು ಉಲ್ಲೇಖ ಮಾಡ್ತಾರೆ. ಅದೇ ರೀತಿನಲ್ಲಿ ಇನ್ನೊಂದು ಬಹಳ ಪ್ರಮುಖವಾದಂಥ ಶ್ಲೋಕ, ಕ್ಲೈಬ್ಯಂ ಮಾಸ್ಮ ಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪಃ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂತ ಹೇಳ್ತಾನೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು ಕೇವಲ 2 ಶ್ಲೋಕವನ್ನ ಜೀವಮಾನ ಪೂರ್ತಿ ಪಾರಾಯಣ ಮಾಡಿ ಇದನ್ನ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ರೆ ಸಾಕು, ಈ ದೇಶದ ಅನೇಕ ಸಮಸ್ಯೆಗಳು ಪರಿಹಾರ ಆಗಿ ಹೋಗುತ್ತೆ.
ಅವತ್ತು ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ದಂಥ ಈ ದೇಶ ಪರಮದಾಸ್ಯದಲ್ಲಿ ಬಿದ್ದಿದ್ದಂಥ ಸಂದರ್ಭದಲ್ಲಿ ವಿವೇಕಾನಂದರು ಈ ಮಾತನ್ನು ಹೇಳಿರ್ತಕ್ಕಂಥದ್ದು. ಇದೆರಡೇ ಶ್ಲೋಕವನ್ನ ನಾವು ಅರಗಿಸಿಕೊಂಡ್ರೆ ಸಾಕು ಅಂತ. ಕ್ಲೈಬ್ಯಂ ಏನು ನೋಡಿ ಯಾಕೆ ಹೇಳ್ತಾನೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂತ ಯಾಕೆ ಹೇಳ್ತಾನೆ? ನಮ್ ಎಲ್ಲರಿಗೂ ಹೃದಯ ದೌರ್ಬಲ್ಯ ಇದೆ. ಕ್ಷಾತ್ರ ಇಲ್ಲದೆ ಇರುವುದಕ್ಕೆ, ಕ್ಷಾತ್ರ ಹ್ರಾಸ ಆಗೋದಕ್ಕೆ ಏನು ಕಾರಣ ಅಂದ್ರೆ ಹೃದಯ ದೌರ್ಬಲ್ಯ. ಯಾವ ತರದ ಹೃದಯ ದೌರ್ಬಲ್ಯ? ಅಯ್ಯೋ ನನಗೆ ಕಷ್ಟ ಉಂಟು. ಕೃಷ್ಣನಿಗೆ ಕಷ್ಟ ಇರ್ಲಿಲ್ವೇ? ಎಂಥ ಹೋರಾಟದ ಬದುಕುರಿ. ಮಗುವಾಗಿ ಹುಟ್ಟಿದ ಕ್ಷಣದಿಂದ ಕಷ್ಟ, ಹುಟ್ಟಿದ ಕ್ಷಣದಿಂದ ಮಗುವಾಗಿ ಜನಿಸಿದ ಕೂಡ್ಲೆ ಮೃತ್ಯು ಎದುರಿಗೆ ನಿಂತಿತ್ತು. ಪ್ರತಿ ಹೆಜ್ಜೆಯಲ್ಲಿ ಕಷ್ಟ, ಪ್ರತಿ ಹೆಜ್ಜೆಯಲ್ಲಿ ಕಷ್ಟ, ಪ್ರತಿ ಹೆಜ್ಜೆಯೂ ಹೋರಾಟದ ಬದುಕೆ. ಹುಟ್ಟಿದಾಗಿನಿಂದ ದೇಹ ತ್ಯಾಗ ಮಾಡುವವರೆಗೂ ಕೂಡ ಹೋರಾಟ. ಒಂದು ಕ್ಷಣ ಹಿಂತೆಗೆದನ ಕೃಷ್ಣ, ಯಾವ್ದಕ್ಕಾದ್ರೂ ನೆಪ ಹೇಳಿದನ ಕೃಷ್ಣ? ಯಾವ್ದಾದ್ರೂ ನನಗಾಗೋದಿಲ್ಲ, ನಾನ್ ಮಾಡೋದಿಲ್ಲ, ನನಗ್ಯಾಕೆ ಬೇಕು ಈ ಸ್ವಾರ್ಥ ಇತ್ತ? ಅರ್ಜುನನ ಹೃದಯ ದೌರ್ಬಲ್ಯವನ್ನ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ, ಏಳು ಬಿಟ್ಟಾಕೋದನ್ನ ತ್ಯಜಿಸು ಅಂತ ಹೇಳ್ತಾರೆ. ನಾನು, ನನ್ನವರು, ನನ್ನ ಮಗ, ನನ್ನ ಮಗಳು, ನನ್ನ ಕುಟುಂಬ, ನಾವು ಬದುಕಿದ್ರೆ ಸಾಕು. ಇದು ಹೃದಯ ದೌರ್ಬಲ್ಯ. ನಮಗ್ಯಾಕೆ ಬೇಕು ಇತರರ ಕಾಳಜಿ? ಸುಮ್ನೆ ಬೇರೆಯವ್ರ ಜೊತೆ ಗಲಾಟೆ ನಮ್ಗೆ ಯಾಕೆ ಬೇಕು? ಬೇರೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ನಂಗೆ ಟೈಮ್ ಇಲ್ಲ, ನನ್ನ ಮನೆ ನಾನು ನೋಡ್ಕೊಂಡ್ರೆ ಸಾಕಾಗಿದೆ. ಇದು ಮೋಹ, ಇದು ಹೃದಯ ದೌರ್ಬಲ್ಯ. ವಿವೇಕಾನಂದರು ಊರು ತುಂಬಾ ಹುಟ್ಟಬೇಕು, ನಮ್ಮ ಮನೇಲಿ ಹುಟ್ಟೋದು ಬೇಡ. ಸುಭಾಷ್ ಚಂದ್ರ ಬೋಸರು ಇರಬೇಕು, ನಾವು ಕೈ ಮುಗಿತೀವಿ, ಸಲ್ಯೂಟ್ ಮಾಡ್ತೀವಿ, ನಮ್ಮ ಮನೆಯಲ್ಲಿ ಹುಟ್ಟೋದು ಬೇಡ, ನಾನಾಗೋದು ಬೇಡ, ನನಗ್ ಬೇರೆ ಕೆಲಸ ಇದೆ. ನಾನು ಏನ್ ಮಾಡ್ಬೇಕು? ನನ್ನ ಕಂಫರ್ಟ್ ಮಾತ್ರ ನೋಡ್ಬೇಕು. ನಂದು ಇವತ್ತಿನ ಕೆಲಸ ಏನು? ಫೈನಾನ್ಷಿಯಲಿ ಹೌ ಸೆಕ್ಯೂರ್ ಆಮ್ ಐ? ನನಗೆ ಸಮಾಜದಲ್ಲಿ ಎಷ್ಟು ನನಗೆ ಇವತ್ತು ಪ್ರತಿಷ್ಠೆ ಇದೆ, ನಾನು ಎಷ್ಟು ಸೆಕ್ಯೂರ್ ಆಗಿ. ಈ ಸೆಕ್ಯೂರಿಟಿಯ ಹುಡುಕಾಟ ಇದೆಯಲ್ಲ, ಇದು ನಿಲ್ಲುವ ಹುಡುಕಾಟವ? ಈ ಭದ್ರತೆ, ಜೀವನದ ಭದ್ರತೆಯ ಹುಡುಕಾಟ ಇದೆಯಲ್ಲ, ಜೀವನದಲ್ಲಿ ಒಂದ್ಸರಿ ಎಲ್ಲ ಸರಿ ಹೋಗುತ್ತೆ, ಒಂದು ಆದರ್ಶಮಯ ಕ್ಷಣ ಬರುತ್ತೆ ಅಂತ ನಾವೇನ್ ಹುಡುಕ್ತಾ ಇದ್ದೀವಲ್ಲ, ಇದು ನಿಲ್ಲುವ ಹುಡುಕಾಟವ? ಇವತ್ತು ನನಗೆ ಸಮಸ್ಯೆಗಳೇ ಇಲ್ಲಪ್ಪ, ಎಲ್ಲ ಸರಿ ಹೋಯ್ತು, ಐ ಆಮ್ 100% ಹ್ಯಾಪಿ. ಯಾರಾದ್ರೂ ಹೇಳ್ತೀರಾ 100% ಹ್ಯಾಪಿ? ಯಾವತ್ತೂ ನಿಲ್ಲೋ ಹುಡುಕಾಟ ಅಲ್ಲ ಇದು. ಅದಕ್ಕೋಸ್ಕರನೇ ಆಧ್ಯಾತ್ಮ ಬೇಕಾಗಿರುವಂಥದ್ದು. ಇದು ನಿಲ್ಲುವ ಹುಡುಕಾಟ ಅಲ್ಲ. ನಿಮ್ಮ ಶಕ್ತಿಯನ್ನು, ನಿಮ್ಮ ಜನ್ಮವನ್ನು ಅಲ್ಲಿ ವ್ಯಯಿಸಿ ವ್ಯರ್ಥ ಮಾಡಿಕೊಳ್ಬೇಡಿ ಅನ್ನೋದನ್ನ ಹೇಳುವಂಥದ್ದೇನೆ ಆಧ್ಯಾತ್ಮ. ಹಾಗಾದ್ರೆ ಏನ್ ಮಾಡ್ಬೇಕು? ನಮ್ಮ ಶಕ್ತಿಯನ್ನು, ನಮ್ಮ ಈ ಜನ್ಮವನ್ನು ಸಾರ್ಥಕಗೊಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ಹಾಗಾದ್ರೆ ಕ್ಷಾತ್ರ ಉತ್ತರ. ಹಿಂದೆ ವರ್ಣ ವ್ಯವಸ್ಥೆ ಇತ್ತು. ಹಿಂದೆ ಪ್ರತಿಯೊಬ್ಬರಿಗೂ ಕೂಡ ಅವರವರದ್ದೇ ಆದಂತಹ ಕಾರ್ಯಗಳನ್ನ ನಿಯೋಜಿಸಲಾಗ್ತಾ ಇತ್ತು. ಯಾರು ಜ್ಞಾನಾರ್ಜನೆ ಮಾಡಬೇಕು, ಯಾರು ಕ್ಷತ್ರಿಯರಾಗಿ ದೇಶ ಸಂರಕ್ಷಣೆಯ ಕೆಲಸವನ್ನು ಮಾಡಬೇಕು, ಮತ್ತಾರು ವೈಶ್ಯರು ಅವ್ರು ಏನು ಕೆಲಸ ಮಾಡಿ, ಹೀಗೆ. ಆದ್ರೆ ಇವತ್ತು ಬಹುಶಃ ಅಂಥ ಒಂದು ವರ್ಗೀಕರಣ ಇವತ್ತು ಬೇಕಾಗಿಲ್ಲ ಅಂತ ಅನ್ಸತ್ತೆ. ಇವತ್ತು 4 ವರ್ಣಗಳು ಕೂಡ ಒಬ್ಬೊಬ್ಬರಲ್ಲೇ ಇರತ್ತೆ. 4 ವರ್ಣವೂ ಕೂಡ ಪ್ರತಿ ವ್ಯಕ್ತಿಯಲ್ಲೂ ಬೇಕಾಗಿದೆ ಅಂತ ನಾನು ಹೇಳ್ತೇನೆ. ಒಬ್ಬ ಮನುಷ್ಯ ಎಲ್ಲ ಕೆಲಸವನ್ನು, ಸಣ್ಣ ಪುಟ್ಟ ಕೆಲಸವನ್ನು ಮಾಡೋದಕ್ಕೆ, ಒಂದು ತನ್ನ ಊರಿನ ಸ್ವಚ್ಛತೆಯನ್ನು, ತನ್ನ ಊರಿನ ಚರಂಡಿ ಸ್ವಚ್ಛತೆಯನ್ನು ತಾನೇ ಮಾಡೋದಕ್ಕೆ ರೆಡಿ ಇರಬೇಕು. ತನ್ನ ಊರಿನ ವಾಣಿಜ್ಯ ಎಷ್ಟರ ಮಟ್ಟಿಗೆ ಸುಧಾರಿಸ್ತಾ ಇದೆ, ಚೆನ್ನಾಗಿದೆಯಾ ಇಲ್ವಾ ಅಂತ ತಾನೇ ನೋಡೋದಕ್ಕೆ ರೆಡಿ ಇರಬೇಕು ಒಬ್ಬ ಮನುಷ್ಯ. ಅದೇ ರೀತಿ ತನ್ನ ಊರಿನ ಸಂರಕ್ಷಣೆಯ ವಿಷಯ ಬಂದಾಗ ತಾನೇ ಕ್ಷತ್ರಿಯನೂ ಆಗ ನಿಲ್ಬೇಕು. ಅದೇ ರೀತಿನಲ್ಲಿ ಜ್ಞಾನಾರ್ಜನೆ. ಇವತ್ತು ಕೈಯಲ್ಲಿ ಮೊಬೈಲ್ ಇದೆ ರೀ, ನಾವು ಸುಮ್ಮನೆ ಹಿಂಗೆ ಹಿಡ್ಕೊಂಡ್ರೆ ಎಲ್ಲ ಮಾಹಿತಿ, ಇಡೀ ವಿಶ್ವದ ಎಲ್ಲ ಮಾಹಿತಿ ಬಂದು ಬೀಳುತ್ತೆ. ನಾವೇನ್ ಮಾಡ್ತೀವಿ? ಎಲ್ಲರೂ ತೀಡ್ತೀವಿ. ಹಿಂಗೆ ಯಾರು ತೀಡಲ್ಲ ಹೇಳಿ? ಎಲ್ಲರೂ ಹಿಂಗೆ 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 ಮಾಡ್ಕೊಂಡು ಕೂತಿರುವಂಥದ್ದು. ಏನ್ ಬಂತು ಅದರಿಂದ? ಪ್ರತಿ ಕ್ಷಣ ಭಗವಂತನ ಕೊಡುಗೆ. ಪ್ರತಿ ಕ್ಷಣ ನಾವು ಉಸಿರಾಡುವ ಒಂದೊಂದು ಉಸಿರು ಭಗವಂತನ ಕೊಡುಗೆ. ಇದು ಆಧ್ಯಾತ್ಮ. ಅದನ್ನ ಹೇಗೆ ಉಪಯೋಗಿಸ್ತೀವಿ ನಾವು? ನಮ್ಮ ಪ್ರತಿಯೊಂದು ಉಸಿರನ್ನ, ಭಗವಂತನ ಕೊಡುಗೆ ಆಗಿರುವಂತ ಈ ಶರೀರವನ್ನ, ಈ ಜನ್ಮವನ್ನ ನಾವು ಹೇಗೆ ಉಪಯೋಗಿಸ್ತೀವಿ? ಅಲ್ಲಿಗೆ, ಅದಕ್ಕೆ ಉತ್ತರ ಕ್ಷಾತ್ರ. 1000 ವರ್ಷಗಳಲ್ಲಿ ಕಳೆದು ಹೋಗಿರುವಂತ ಸಾವಿರಾರು ಜ್ಞಾನ ಪರಂಪರೆಗಳನ್ನ, ಸಮೃದ್ಧಿಯನ್ನ, ಮೌಲ್ಯಗಳನ್ನ ಪುನರುತ್ಥಾನ ಮಾಡೋದಕ್ಕೆ ನಾನೇನು ಮಾಡಿದೆ ಇವತ್ತು? ಈ ಪ್ರಶ್ನೆಗೆ ನಾವು ಒಬ್ಬೊಬ್ರು ಉತ್ತರ ಕಂಡುಕೊಳ್ಳದೆ ಹೋದರೆ ನಾವು ಎಷ್ಟು ಆಧ್ಯಾತ್ಮದ ಬಗ್ಗೆ ಮಾತನಾಡಿದ್ರು, ಎಷ್ಟು ಕ್ಷಾತ್ರದ ಬಗ್ಗೆ ಮಾತನಾಡಿದ್ರು ವ್ಯರ್ಥ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಇಲ್ಲಿ ಸಾಕಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ. ನನಗೆ ಅವ್ರನ್ನ ನೋಡಿದ್ರೆ ಬಹಳ ಖುಷಿ ಆಗತ್ತೆ. ಭರವಸೆಯ ಬೆಳಕು ಅಂತ ಅನ್ಸುತ್ತೆ ನನಗೆ ಅವ್ರನ್ನ ನೋಡಿದಾಗ. ಅವರೆಲ್ಲ ಕುತೂಹಲ ಇದೆ, ಏನೋ ಹೇಳ್ತಾರೆ ಕೇಳೋಣ. ಮತ್ತೆ ಅವರೆಲ್ಲ ರಿಸೆಪ್ಟಿವಿಟಿ ಇದೆ. ಏನಾದ್ರೂ ಒಂದು ಹೇಳಿದ ತಕ್ಷಣ ನಾವ್ ಇದನ್ನ ಮಾಡ್ಬೇಕು. ಮೋದಿಜಿ ಮಾಡಿದ್ರಲ್ಲ, ನಾವಿದನ್ನ ಮಾಡ್ಬೇಕು. ಇವತ್ತು ನೀವು ಕಾಲೇಜ್ ಮಕ್ಕಳೆದ್ರು ಹೋಗಿ ಕೂತಾಗ ಆ ಸಂತೋಷ ನನಗಾಗತ್ತೆ. ಯಾಕಂತಂದ್ರೆ ಅವರಲ್ಲೊಂದು ಹುಮ್ಮಸ್ಸಿದೆ. ಏನಂದ್ರೆ ಸಾಧನೆ ಮಾಡ್ಬೇಕು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಇಡೀ ವಿಶ್ವ ನನ್ನತ್ತ ನೋಡುವಂತ ಒಂದು ಸಾಧನೆ ಮಾಡ್ಬೇಕು. ಇದು ಕ್ಷಾತ್ರ. ಯಾವ ವಯಸ್ಸಿನಲ್ಲಿ ಕ್ಷಾತ್ರವನ್ನ ತಿಳ್ಕೊಳ್ಬೇಕು? 6ನೇ ವಯಸ್ಸಿಗೆ. 6ನೇ ವಯಸ್ಸಿನಲ್ಲಿ ಮಕ್ಕಳಿಗೆ ಆಧ್ಯಾತ್ಮ ಜ್ಞಾನವನ್ನು ಕೊಡ್ಬೇಕು. ಕೊಡ್ತಾ ಇದ್ದೀವ ನಾವು?
6ನೇ ವಯಸ್ಸಿನಲ್ಲಿ ಮಕ್ಕಳಿಗೆ ಕ್ಷಾತ್ರ ಅಂದ್ರೆ ಏನು ಅಂತ ಹೇಳ್ಕೊಡ್ಬೇಕು, ದಂಡ ಹಿಡಿಯೋದು ಅಂದ್ರೆ ಏನು ಅಂತ ಹೇಳ್ಕೊಡ್ಬೇಕು, ಮಾರ್ಷಲ್ ಆರ್ಟ್ಸ್ ಕಲ್ಸೋದಕ್ಕೆ ಶುರು ಮಾಡ್ಬೇಕು. ಮಾಡ್ತಾ ಇದೀವ ನಾವು? 6ನೇ ವಯಸ್ಸಿನಲ್ಲಿ ಮಕ್ಕಳಿಗೆ ಹೃದಯ ದೌರ್ಬಲ್ಯ ಬೆಳೆಯದೇ ಇರೋ ಹಾಗೆ ನಾವು ನೋಡ್ಬೇಕು. ಮಾಡ್ತಾ ಇದೀವ ನಾವು? ಯುದ್ಧ ಮಾಡದೇ ಇರುವಂಥದ್ದು ಅನ್ನುವಂಥದ್ದು, ಅಂದ್ರೆ ಜೀವನದ ಹೋರಾಟವನ್ನ ಮಾಡದೇ ಇರುವಂಥದ್ದು ಅನ್ನುವಂಥದ್ದು ಅತ್ಯಂತ ಹೇಯವಾದುದು, ತುಚ್ಛವಾದುದು. ನಾವು ಹೇಗೆ ಈ ಕದಿಯೋದು, ಸುಳ್ಳು ಹೇಳೋದು, ಕೊಲೆ ಮಾಡೋದು ಇಂಥದ್ದನ್ನೆಲ್ಲ ತುಚ್ಛ ಕೆಲಸ ಅಂತ ಭಾವಿಸ್ತೀವೋ, ಅದೇ ರೀತಿನಲ್ಲಿ ಆ ಗುಂಪಿನ ಪಾಪಕ್ಕೆ ಈ ಯುದ್ಧ ಮಾಡದೇ ಇರೋದನ್ನ, ಬದುಕಿನ ಹೋರಾಟವನ್ನ ಮಾಡದೇ ಇರೋದನ್ನ ಕೃಷ್ಣ ಸೇರಿಸ್ತಾನೆ ಅಂತ. ನಾವೀಗ ಕ್ಷಾತ್ರವನ್ನ ನಾವು ಪರಿಗಣನೆಗೆ ತಗೊಳ್ದೆ ಹೋದ್ರೆ ನಮ್ಮ ಪಾಡಿಗೆ ನಾವು ಬದುಕ್ತೀವಪ್ಪ ಅಂತ ಇದ್ದು ಬಿಟ್ರೆ ಏನಾಗತ್ತೆ ಅಂತ ನೋಡ್ತಾ ಹೋದ್ರೆ, 1000 ವರ್ಷಗಳಲ್ಲಿ ಏನಾಯ್ತಲ್ಲ, ಯಾವ ಒಂದು ಲೂಟಿ ದರೋಡೆ ಏನನ್ನ ನಾವು ಕಂಡುವಲ್ಲ, ಒಂದು ದಾಸ್ಯಕ್ಕೆ ಹೇಗೆ ಭಾರತ ಹಂತ ಹಂತವಾಗಿ ಹೋಯ್ತಲ್ಲ, ಖಂಡಿತವಾಗ್ಲೂ ಇವತ್ತಿನ ನಮ್ಮ ಬೇಜವಾಬ್ದಾರಿ ಈ ದೇಶವನ್ನ ಅಥವಾ ಯಾವುದೇ ದೇಶವನ್ನ ಅಂಥದ್ದೊಂದು ದಾಸ್ಯಕ್ಕೆ ತಳ್ಳತ್ತೆ. ನೋಡಿ, ಶ್ರೀರಾಮಚಂದ್ರನ ಬಗ್ಗೆ ಮಾತನಾಡುವಾಗ ನಾವು ಹೇಳ್ತೇವೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ. ಆದರ್ಶವೂ ಇತ್ತು, ಕಠೋರತೆಯೂ ಇತ್ತು ದುಷ್ಟರೆದುರು, ಹೂವಿನಂಥ ಸುಕೋಮಲತೆಯೂ ಇತ್ತು ಅಂತ. ಈ 3 ವಿಚಾರಗಳ ಸಂಗಮ ಇದೆಯಲ್ಲ, ಆದರ್ಶ, ಕ್ಷಾತ್ರ ಮತ್ತು ಮೃದುವಾದ ಹೃದಯ. ಕೃಷ್ಣನಂಥ ಒಬ್ಬ ನಾಯಕ, ರಾಮನಂಥ ಒಬ್ಬ ನಾಯಕ, ವಿತ್ ಆಲ್ ದ ಅಡ್ಮಿನಿಸ್ಟ್ರೇಟಿವ್ ಕೇಪಬಿಲಿಟೀಸ್, ಆದರ್ಶವನ್ನು ಉಳ್ಳಂಥ ನಾಯಕ ಯಾರಾದ್ರೂ ಇದ್ದಾರ? ಒಬ್ಬ ನಾಯಕನನ್ನ ಇವತ್ತು ನಮ್ಗೆ ಅಂಥವ್ರನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಸಮಾಜ ಹೇಗಿದೆ ಅಂತ ನಾವು ಯೋಚನೆ ಮಾಡ್ಬೇಕಲ್ವಾ? ಯಾಕೆ ಹೀಗಾಗಿದೆ? ಯಾಕೆ ಇಷ್ಟು ಮೌಲ್ಯ ಹ್ರಾಸ ಆಗಿದೆ? ಮೌಲ್ಯಗಳು ಗಾಳಿಗೆ ಬಿಸಿ ನೀರು ಬಿಸಿಯಾಗಿ ಆರು ಹೋಗುತ್ತಲ್ಲ, ಹಾಗೆ ಆರು ಹೋಗ್ತಾ ಇದೆಯಲ್ಲ, ಯಾಕೆ? ನಾವು ಚಿಂತೆ ಮಾಡಿದ್ದೀವಿ. ಯಾಕೆ ನಾವು ಮಕ್ಳಿಗೆ ನಾವು ಅದನ್ನು ಕಲಿಸ್ತಾನೆ ಇಲ್ಲ? ನಮಗೆ ಮೌಲ್ಯಗಳು ಬೇಡ, ನಮಗೆ ಕಂಫರ್ಟ್ ಮಾತ್ರ ಬೇಕು. ಇನ್ನು ನಾಯಕ ಹೇಗೆ ಹುಟ್ಕೊಂಡು ಬರ್ತಾನೆ ಜನರ ಮಧ್ಯದಿಂದ? ಜನರೇನು ನಮಗೆ ಬರೀ ಫ್ರೀ ಅಕ್ಕಿ ಬೇಕು, ಫ್ರೀ ಕರೆಂಟ್ ಬೇಕು, ಇನ್ನ ಏನಾದ್ರು ಫ್ರೀ ಕೊಟ್ರೆ ಅದನ್ನು ಬೇಕು. ಎಷ್ಟು ಫ್ರೀ ಕೊಟ್ರು ಅದನ್ನು ಬೇಕು ನಮಗೆ. ಎಂತ ಮಾಡ್ತೀರಿ ಅದನ್ನ ಇಟ್ಕೊಂಡು? ಇನ್ನಷ್ಟು ಸೋಮಾರಿಗಳಾಗ್ತೀವಿ. ಇನ್ನಷ್ಟು ದುಡಿದೇ ಇರೋದು ಹೇಗೆ, ಇನ್ನಷ್ಟು ಫ್ರೀ ತಗೊಳ್ಳೋದು ಹೇಗೆ ಅನ್ನೋದನ್ನ ಹುಡುಕ್ತೀವಿ. ನನಗೆ ಬಡ ಜನಗಳ ಹಸಿವು ಏನು ಅಂತ ಬಹಳ ಚೆನ್ನಾಗಿ ಅರ್ಥ ಆಗ್ತದೆ. ಅತ್ಯಂತ ಕಡು ಬಡತನವನ್ನು ಕಂಡವಳು ನಾನು. ಅದರ ಅರ್ಥ ಫ್ರೀಯಾಗಿ ಕೊಟ್ಟ ತಕ್ಷಣ ಮನುಷ್ಯ ಸಬಲನಾಗ್ತಾನೆ ಅಂತ ಅಲ್ಲ. ಮನುಷ್ಯನಿಗೆ ಮೀನು ಹಿಡಿಯೋದು ಹೇಗೆ ಅಂತ ಕಲಿಸ್ಬೇಕೆ ಹೊರತು, ಆ ಸಾಮರ್ಥ್ಯವನ್ನು ಅವನಲ್ಲಿ ವೃದ್ಧಿ ಮಾಡಬೇಕೆ ಹೊರತು, ದಿನಾಲು ಮೀನು ತಂದು ಕೊಟ್ರೆ ಆತನಿಗೆ ಮೀನು ಹಿಡಿಯೋ ಕಲೆ ಬರೋದೇ ಇಲ್ಲ, ಆತ ಸಬಲನಾಗೋದೇ ಇಲ್ಲ. ತಮ್ಮ ಸ್ವಾರ್ಥಕ್ಕೆ ಜನಗಳ ಭಾವನೆಯನ್ನು ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು ಅಂತ ಅಷ್ಟೇ ಹೇಳ್ಬೋದು ಇದನ್ನ. ಸೊ ನಮ್ಮಲ್ಲಿ ಹೃದಯ ದೌರ್ಬಲ್ಯ ಇರೋದ್ರಿಂದ, ಅಯ್ಯೋ ನಾವು ಬಡವರು, ಅಯ್ಯೋ ನಮಗ್ ಕಷ್ಟ, ಅಯ್ಯೋ ನನಗಿದಿಲ್ಲ ಅದಿಲ್ಲ, ಈ ಅಯ್ಯೋ ಇದೆಯಲ್ಲ, ಇದು ನಮ್ಮನ್ನ ಸಾಯಿಸ್ತಾ ಇದೆ ಅಂತ. ಇಂಥ ಒಂದು ಹೃದಯ ದೌರ್ಬಲ್ಯವನ್ನ ತ್ಯಜಿಸು ಅಂತ ಗೀತೆಯಲ್ಲಿ ಕೃಷ್ಣ ಹೇಳುವಂಥದ್ದು. ನಾವು ಜಗತ್ತನ್ನ ನೋಡುವ ದೃಷ್ಟಿಕೋನ ಬದಲಾಗದೆ ಹೋದ್ರೆ, ನಾವು ನಮ್ಮನ್ನು ನೋಡಿಕೊಳ್ಳುವ ದೃಷ್ಟಿಕೋನ ನಾನು ಯಾರಿವತ್ತು, ನಾನು ಹೇಗಿದ್ದೇನೆ, ನಾನು ಏನ್ ಮಾಡಬಲ್ಲೆ, ಇದು ನಮ್ಮನ್ನ ಆಂತರ್ಯದಿಂದ ಬದಲಾಯಿಸದೆ ಹೋದರೆ ನಾವು ಎಷ್ಟು ಗೀತೆಯ ಬಗ್ಗೆ ಮಾತನಾಡಿಯೂ ಕೂಡ ವ್ಯರ್ಥವಾಗ್ತದೆ. ಆದ್ರೆ ಸರಿಯಾಗಿ ಗೀತೆಯನ್ನ ಒಂದು ಬಾರಿ ಓದಿದ್ರು ಸಾಕು, ಒಂದೇ ಒಂದು ಬಾರಿ ಸರಿಯಾಗಿ ಓದಿದ್ರು ಸಾಕು, ಇಂಥ ಬದಲಾವಣೆ ಸಾಧ್ಯ ಆಗತ್ತೆ ಮನುಷ್ಯನಲ್ಲಿ. ಹಾಗೆ ಓದ್ತೀವ ನಾವು, ಹಾಗೆ ಓದೋ ಹಾಗೆ ಇದೆಯಾ ಇವತ್ತು ಪರಿಸ್ಥಿತಿ? ಇನ್ನೊಂದು ಶ್ಲೋಕ ಬರುತ್ತೆ, ನಮ್ಗೆ ಯಾಕೆ ಮೋಹಕ್ಕೆ ಬೀಳ್ತೀವಿ ನಾವು? ಈ ಎಲ್ಲ ಅರಿಷಡ್ ವರ್ಗಗಳಿದ್ದಾವಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಒಂದ್ಸರಿ ನೋಡ್ಕೊಂಡ್ರೆ ಒಂದ್ ದಿನದಲ್ಲಿ ಇವೆಲ್ಲವೂ ಬಂದೋಗಿರುತ್ತೆ ನಮ್ಮದ್ರಲ್ಲಿ. ಒಂದ್ಸರಿ ನಮ್ಮನ್ನೇ ನಾವು ಕನ್ನಡಿ ಎದುರು ನಿಂತು ನೋಡ್ಕೊಂಡ್ರೆ ನಮ್ಗೆ ಆಸೆಗಳು 108 ಆಸೆಗಳು, ಅರ್ಥಹೀನವಾದ ಆಸೆಗಳು. ಒಂದಕ್ಕಾದ್ರೂ ಅರ್ಥ ಇದೆಯೇನ್ರಿ? 108 ಆಸೆಗಳು, ಅದ್ರಲ್ಲಿ ಒಂದರಲ್ಲೂ ಕೂಡ ಸಮಷ್ಟಿ ಭಾವನೆ ಇಲ್ಲ. ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ನಾವು ಎಷ್ಟು ಹೊತ್ತು ಯೋಚನೆ ಮಾಡ್ತೀವಿ? ಒಂದು ದಿನದಲ್ಲಿ ಈ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ನಾವು ಎಷ್ಟು ಕೆಲಸಗಳನ್ನ ಮಾಡ್ತೀವಿ? ಬರೀ ಸ್ವಾರ್ಥ, ನನಗೆ ನನಗೆ ನನಗೆ. ಸೊ ಹಾಗಾಗಿ ಯಾಕೆ ಹಂಗಾಗ್ಬಿಟ್ಟಿದೆ? ಯಾಕೆ ಹಂಗಾಗಿದೆ ಅಂತಂದ್ರೆ, ಒಂದ್ ಸೆಕೆಂಡ್ ಅದು ಕುತ್ರ ಗೀತೆನಲ್ಲೇ ಇದೆ. ನಾವು ವೈಶ್ವಿಕ ಭಾವನೆಯನ್ನೇ ಬೆಳೆಸ್ಕೊಳ್ಳೋದಿಲ್ಲ. ನಾವು ಏನು, ಈ ದೇಹ ಏನು, ಈ ವ್ಯಕ್ತಿ ಏನು, ಇದನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಕೆಲಸನೇ ನಾವು ಮಾಡ್ಕೊಂಡಿರೋದಿಲ್ಲ. ಸೊ ಇದೇ ಅರ್ಜುನನಿಗೆ ಆತ ತಾನು ಯುದ್ಧನೇ ಮಾಡೋದಿಲ್ಲ ಅಂತ ಕೂತಿದ್ದಾಗ ಇದೇ ಗೀತೆಯಲ್ಲಿ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ನಾನು ಇಲ್ಲ ಅನ್ನುವಂಥ ಕಾಲವೇ ಇರಲಿಲ್ಲ. ನೀನಿಲ್ಲಿ ಇವತ್ತಿದೆಯಲ್ಲಪ್ಪ ಚೇತನ ಸ್ವರೂಪ, ನೀನು ಇಲ್ಲ ಅನ್ನುವಂಥ ಕಾಲವೇ ಇರಲಿಲ್ಲ. ನಿಂದೇನಿದೆ ಈ ದೇಹ, ಇದು ನಶ್ವರ. ನೀನ್ ಯಾವಾಗ್ಲೂ ಇದ್ದೆ, ಮುಂದೂ ಇರ್ತೀಯ. ನೀನಾಗ್ಲಿ ಈ ರಾಜರುಗಳಾಗ್ಲಿ, ಅರ್ಜುನನಿಗೆ ಹೇಳುವಂಥದ್ದು ಕೃಷ್ಣ. ಸುಮ್ಮನೆ ಕತೆ ತರ ಕೇಳ್ಬಿಡ್ತೀವಿ ಇದನ್ನ ಅಲ್ವಾ? ತುಂಬಾ ಸರಿ ಕೇಳಿದೀವಲ್ವಾ? ಇದೇನು ಹೊಸದ? ನಾನೇನು ಹೊಸ ವಿಚಾರ ಹೇಳ್ತಾ ಇದ್ದೀನ? ಇಲ್ಲ, ಸುಮ್ಮನೆ ಕೇಳ್ಬಿಡ್ತೀವಿ ಕತೆ ತರ.
ಇಲ್ಲ ದೇಹ ನಶ್ವರ, ಆತ್ಮ ಶಾಶ್ವತ ಅಂತೆಲ್ಲ ಕೇಳ್ಕೊಂಡು ಕತೆ ಕೇಳ್ಕೊಂಡು ಮತ್ತೆ ಮರುದಿನ ಇನ್ನೊಂದು ಉಪನ್ಯಾಸಕ್ಕೆ ಬರ್ತೀವಿ. ಏನು ಲಾಭ ಬಂತು ನಮ್ಗೆ? ನಮ್ಮ ದೇಹ ನಶ್ವರ ಅನ್ನೋದು ಅನುಭವಕ್ಕೆ ಬರದೇ ಹೋದಲ್ಲಿ, ಅನುಭವದಲ್ಲಿ ಇದು ಪ್ರಾಪ್ತವಾಗದೇ ಹೋದಲ್ಲಿ, ಸುಮ್ಮನೆ ಯಾವುದೊಂದು ಕಾಗಕ್ಕ ಗುಬ್ಬಕ್ಕನ ಕಥೆನ ಕೇಳ್ದಂಗೆ ಇದನ್ನೂ ಕೇಳ್ಕೊಂಡು ಹೋದ್ರೆ ಏನೂ ಬರೋದಿಲ್ಲ. ಹೇಗೆ ಬರುತ್ತೆ ಅನುಭವದಲ್ಲಿ? ಇಂಥ ಪುಟ್ಟ ಪುಟ್ಟ ಮಕ್ಕಳಿಗೆ ಅನುಭವದಲ್ಲಿ ನಿನ್ ದೇಹ ನಶ್ವರನಪ್ಪ ಅಂತ ಹೇಳಿದ್ರೆ ಅವ್ಕೆ ಹೇಗೆ ಗೊತ್ತಾಗತ್ತೆ? ನೀವೇನು ಹೇಳ್ತಿದ್ರೋ ನಂಗೆ ಅರ್ಥ ಆಗಲ್ಲ ಅಂತವೆ ಅವು. ಅನುಷ್ಠಾನದ ಮುಖಾಂತರ, ಗುರು ಪರಂಪರೆಯ ಮುಖಾಂತರ ದೇಹದ ಆಚೆಗೆ ಹೋಗೋದು ಹೇಗೆ, ದೇಹದ ಆಚೆಗಿನ ಅನುಭವಗಳನ್ನು ಗಳಿಸ್ಕೊಳ್ಳೋದು ಹೇಗೆ, ಇದನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬಹಳ ಎಳವೆಯಿಂದಲೇ ಕಲಿಸಲಾಗ್ತಾ ಇತ್ತು ಹಿಂದೆ. ಹೇಗಿತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಅನ್ನೋದನ್ನ ಧರ್ಮಪಾಲ್ ಅವರು ಸುಮಾರು 30-40 ವರ್ಷ ಇಂಗ್ಲೆಂಡಿಗೆ ಹೋಗಿ ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ಬಹಳ ಆಳವಾಗಿ ಅಧ್ಯಯನ ಮಾಡ್ತಾರೆ. ಹೇಗೆ ಅಂತಂದ್ರೆ ಬ್ರಿಟಿಷ್ ಆರ್ಕೈವ್ಸ್ ಅಲ್ಲಿ ಈ ದೇಶದ ಶಿಕ್ಷಣ ವ್ಯವಸ್ಥೆ ಬ್ರಿಟಿಷರು ಬಂದಾಗ ಹೇಗಿತ್ತು ಅನ್ನೋದನ್ನ ಸವಿವರವಾಗಿ ಅವರು ದಾಖಲಿಸಿ ಇಟ್ಟಿದ್ದಾರೆ. ಅವರು ಒಂದೇ ಒಂದು ದಾಖಲೆಯನ್ನು ಹಾಳು ಮಾಡಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಗುರುಕುಲಗಳು ಇದ್ದವು, ಬಳ್ಳಾರಿ ಪ್ರಾಂತ್ಯದಲ್ಲಿ ಎಷ್ಟು ಗುರುಕುಲಗಳು ಇದ್ದವು, ಆ ಗುರುಕುಲಗಳ ಕ್ವಾಲಿಟಿ ಗುಣಮಟ್ಟ ಹೇಗಿತ್ತು, ಎಂಥೆಂಥ ಪ್ರಾಚಾರ್ಯರುಗಳು ಇದ್ದರು, ಎಲ್ಲ ಜಾತಿಯ ಮಕ್ಕಳು ಬಂದು ಸಂಸ್ಕೃತವನ್ನೂ ಸೇರಿದಂತೆ ಅನೇಕ ಭಾಷೆಗಳನ್ನು, ಸಂಸ್ಕೃತದಲ್ಲಿ ಮಹಾಕಾವ್ಯಗಳನ್ನು, ನಾಟಕಗಳನ್ನು, ಭಗವದ್ಗೀತೆಯನ್ನು, ಇವೆಲ್ಲವನ್ನೂ ಕೂಡ ಎಲ್ಲ ಜಾತಿಯ ಮಕ್ಕಳು ಯಾವುದೇ ಜಾತಿ ಭೇದವಿಲ್ಲದೆ ಅಧ್ಯಯನ ಮಾಡ್ತಾ ಇದ್ರು. ಎಲ್ಲಿವರೆಗೆ? ಬ್ರಿಟಿಷರು ಕಾಲಿಡುವವರೆಗೆ. ಬ್ರಿಟಿಷರು ಕಾಲಿಟ್ಟು ಮೆಕಾಲೆ ಅದೊಂದು ಸಮಿತಿ ರಚನೆ ಮಾಡಿ ಇವರ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಬದಲಾಯಿಸಬೇಕು, ಈ ದೇಶದ ಬೆನ್ನುಮೂಳೆಯನ್ನು ಮುರಿಬೇಕು ಅಂತಾದ್ರೆ ನಾವು ಇವರ ಶಿಕ್ಷಣ ವ್ಯವಸ್ಥೆನ ಬದಲಾಯಿಸಬೇಕು ಅಂತ ನಿರ್ಧಾರ ಕೈಗೊಳ್ಳುವವರೆಗೆ ಸಂಸ್ಕೃತವನ್ನ ಪ್ರತಿ ಮನೆಯಲ್ಲಿ ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ರು. ಮೊದಲ ಅಭ್ಯಾಸವೇ, ನೀವು ಸಂಸ್ಕೃತ ಅಭ್ಯಾಸ ಮಾಡ್ತಾ ಹೋದ ಹಾಗೇನೆ ಆ ಶಿಕ್ಷಣ ವ್ಯವಸ್ಥೆಯ ಮೊದಲ ಅಭ್ಯಾಸವೇ ಪಂಚಭೂತಗಳು ಅಂದ್ರೆ ಏನು, ಈ ದೇಹ ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು, ಬುದ್ಧಿ ಅಂದ್ರೆ ಏನು, ಚಿತ್ತ ಅಂದ್ರೆ ಏನು, ಅಂತಃಕರಣ ಅಂದ್ರೆ ಏನು, ಇದನ್ನೆಲ್ಲ ನಾವು ಪ್ರತಿನಿತ್ಯ ನಿರ್ವಹಿಸಿಕೊಳ್ಳೋದು ಹೇಗೆ. ಇದೇ ಆಗಿತ್ತಲ್ವಾ ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ. ಇಂಥದ್ದೇ ವಿಚಾರಗಳನ್ನ, ನಾನೀಗೇನು ಆಧ್ಯಾತ್ಮ ಮತ್ತು ಕ್ಷಾತ್ರ ಅಂತ ಮಾತಾಡ್ತಾ ಇದ್ದೇನೆ, ಇದೇ ವಿಚಾರಗಳನ್ನ ಬಹಳ ಆಳವಾಗಿ ತಿಳಿಸ್ಕೊಡುವಂಥ ಕೆಲಸಗಳಾಗ್ತಾ ಇತ್ತು. ಸೊ ಇವತ್ತಂಥದ್ದಿಲ್ಲ, ನಮಗ್ ಬೇಕಾಗೂ ಇಲ್ಲ, ನಮಗ್ ಗೊತ್ತೂ ಇಲ್ಲ. ಅದೆಲ್ಲ ಯಾವುದೋ ಒಂದು ವರ್ಗದ ಜನ ಮಾಡ್ಕೊಳ್ಳುವಂಥದ್ದು, ಯಾವುದೋ ಮಠಗಳು ಮಾಡುವಂಥ, ವೇದ ಪಾಠಶಾಲೆಗಳು ಮಾಡುವಂಥ ಕೆಲಸ ನಮಗ್ ಬೇಕಾಗಿಲ್ಲ. ಅದೇನೇ ಫಾರಿನಿಗೆ ಹೋಗಿ ಅಲ್ಲಿಂದ ಅವರು ಸೈಕಾಲಜಿನಲ್ಲಿ ಅಡ್ವಾನ್ಸ್ಡ್ ಸೈಕಾಲಜಿ ರಿಸರ್ಚ್ಗಳನ್ನು ಮಾಡಿ ಇವತ್ತು ನಮಗೆ ನೀವು ಏನೋ ಹೊಸ ವಿಚಾರಗಳನ್ನು ನಾವು ನಮ್ಮ ಮನಸ್ಸು ದೇಹದ ಹೊರಗೂ ಹೋಗಬಲ್ಲದು, ಮನಸ್ಸು ಭಾಳ ವಿಸ್ತಾರವಾದದ್ದು ಅಂತ ಹೊಸದಾಗಿ ಅವರು ಹೇಳ್ತಾ ಬಂದರೆ, ಹೊಸ ಶಬ್ದಗಳನ್ನ ಕೊಟ್ಟು ಹೇಳ್ತಾ ಬಂದರೆ, ಅವರಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಅದನ್ನು ಒಪ್ಕೋತೀವಿ. ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಅದನ್ನು ರಿಸರ್ಚ್ ಪೇಪರು ಅಂತ ತರ್ತಾರೆ. ಅದೇ ನಮ್ಮ ಶಿಕ್ಷಣ ವ್ಯವಸ್ಥೆ ಭಾಗ ಆಗಿತ್ತಲ್ವಾ. ಇವತ್ತು ನಮಗದು ಬೇಡ. ನಮಗೆ ನಮ್ಮ ಮಕ್ಕಳು ಸೋಕಾಲ್ಡ್ ಕಾನ್ವೆಂಟ್ ಶಾಲೆಗಳಲ್ಲೋ ಮತ್ತಿನ್ನೆಲ್ಲೋ ಓದಬೇಕು, ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗಬೇಕು. ಮಕ್ಕಳು ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ, ಯಾವುದೇ ವಯಸ್ಸಿನಲ್ಲೂ ಮನುಷ್ಯ ವಿದ್ಯಾಭ್ಯಾಸವನ್ನು ಆರಂಭ ಮಾಡಬಹುದು. ಯಾವುದೇ ವಯಸ್ಸಿನಲ್ಲೂ ಮಾಡ್ತೀವ ನಾವು. ಆಧ್ಯಾತ್ಮ ಅನ್ನೋ ವಿಚಾರಕ್ಕೆ ಇದು ಆಧ್ಯಾತ್ಮ ಅಂತ. ಆಧ್ಯಾತ್ಮ ಅಂದ್ರೆ ಅದು ಕಾವಿ ಧರಿಸಿದವರಿಗೆ ಮಾತ್ರ ಆಧ್ಯಾತ್ಮ ಅಂತಂದ್ರ, ಈ ಆಧ್ಯಾತ್ಮ ಮಾತಾಡೋರು ಅವರೊಂದು ಬೇರೆ ಕೆಟಗರಿ ಜನಗಳು ಅಂತ. ನಾನೊಬ್ಬ ಜರ್ನಲಿಸ್ಟು, ನಾನು ಆಧ್ಯಾತ್ಮದ ಬಗ್ಗೆ ಮಾತನಾಡ್ತೀನಿ, ಯಾಕಾಗಬಾರ್ದು? ಒಬ್ಬ ಎಂಜಿನಿಯರು, ಒಬ್ಬ ಡಾಕ್ಟ್ರು ಆಧ್ಯಾತ್ಮದ ಬಗ್ಗೆ ಯಾಕೆ ಮಾತನಾಡಬಾರ್ದು? ಹಾಗೆ ಇದ್ದಿದ್ದು ನಮ್ಮಲ್ಲಿ ಹಿಂದೆ. ಅಂಥದ್ದು ಇಲ್ಲದೆ ಹೋದರೆ ಒಬ್ಬ ಎಂಜಿನಿಯರ್ಗೋ ಒಬ್ಬ ಡಾಕ್ಟ್ರಿಗೋ ಮೂಲಭೂತ ಮನುಷ್ಯನ ಸಂರಚನೆಯ ಬಗ್ಗೆ ಅರಿವಿಲ್ಲದೆ ಹೋದರೆ, ನಾನು ಏನು, ಜಗತ್ತು ಏನು, ಮನಸ್ಸೇನು, ಇದಿಲ್ಲದೆ ಹೋದ್ರೆ ಅತ್ಯುತ್ತಮವಾದ ಸಾಧನೆಗಳನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಒಂದೊಂದು ದೇವಾಲಯಗಳನ್ನು ನೋಡ್ತೀವಲ್ಲ, ನಮ್ಮ ಕೋನಾರ್ಕನ ಸೂರ್ಯ ದೇವಾಲಯ ಇರಬಹುದು, ತಮಿಳ್ನಾಡಿನ ಚಿದಂಬರಂನಲ್ಲಿರ್ತಕ್ಕಂಥ ದೇವಾಲಯಗಳು ಇರಬಹುದು, ಅಥವಾ ಅನೇಕ ದೇವಾಲಯಗಳು, ಬೃಹತ್ ದೇವಾಲಯಗಳು, ನಮ್ಮದೇ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನೇಕ ದೇವಾಲಯಗಳು. ಈಗಷ್ಟೇ ನಾವು ಅನಂತೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ನೋಡ್ತಾ ಬಂದೆ. ಆ ಕಲ್ಲುಗಳು, ಅಷ್ಟಷ್ಟು ಭಾರದ ಕಲ್ಲುಗಳನ್ನ 1000 ವರ್ಷಗಳ ಹಿಂದೆ ಹೇಗೆ ಸಾಗಿಸಿರಬಹುದು ಅಲ್ಲಿಗೆ ಅಂತ. ಹೇಗೆ ಸಾಗಿಸಿರ್ಬೋದು, ಹೇಗೆ ಕಟ್ಟಿರ್ಬೋದು, ಅದನ್ನೆಲ್ಲ ನಮ್ಮಲ್ಲಿ ಪ್ರಶ್ನೆಯೇ ಮೂಡೋದಿಲ್ಲ ರೀ. ಹೇಗೆ ಮಾಡಿರ್ಬಹುದು ಅದನ್ನೆಲ್ಲ ಅಂತ. ಖಂಡಿತವಾಗ್ಲೂ ಇದೇ ಮನುಷ್ಯರೇ ಮಾಡಿರೋದಲ್ವಾ, ನಮ್ಮ ಹಾಗೆ ಇದ್ದಂತ ಮನುಷ್ಯರೇ ಮಾಡಿರೋದಲ್ವಾ. ನಮ್ಗೆ ಇವತ್ತಿರುವಂತ ಮಿತಿಗಳೇ ಅವ್ರಿಗೂ ಇತ್ತಲ್ವಾ. ಆದ್ರೆ ಅದನ್ನ ಮೀರುವಂತ ವಿದ್ಯೆಗಳು ಅವತ್ತಿದ್ವು. ಎಂಜಿನಿಯರಿಂಗ್ ವಾಸ್ ಮೋರ್ ಅಡ್ವಾನ್ಸ್ಡ್ ದೆನ್ ಟುಡೇ. ಅವತ್ತಿಗೆ ಬೇಕಾದಷ್ಟು ವೈದ್ಯಕೀಯವೂ ಕೂಡ ಯಾವತ್ತಿಗೆ ಆಪರೇಷನ್ಸ್ ಮಾಡ್ಲಾಗ್ತಾ ಇತ್ತು ಅನ್ನೋದಕ್ಕೆ ಬೇಕಾದಷ್ಟು ಇವತ್ತಿಗೂ ಕೂಡ ದಾಖಲೆಗಳು ಲಭ್ಯ ಇದ್ದಾವೆ. ಆನಂತರ ಅದು ಆ ವಿದ್ಯೆಗಳೆಲ್ಲ ಬೇರೆ ದೇಶಕ್ಕೆ ಹೋಗುತ್ತೆ, ಜರ್ಮನಿಗೋ ಮತ್ತೆಲ್ಲೋ ಹೋಗುತ್ತೆ. ಅಲ್ಲಿಂದ ಮತ್ತೆ ಹೊಸದಾಗಿ ಅವ್ರು ನಮ್ಗೆ ಅದನ್ನೇ ಹೇಳ್ಕೊಡುವಂಥದ್ದು. ಸೊ ಎಲ್ಲಿ ಹೋಯ್ತು ಅವೆಲ್ಲವೂ ಕೂಡ?
ಅವತ್ತಿನ ಕಾಲದ ಒಬ್ಬ ಇಂಜಿನಿಯರ್ಗೆ, ಒಬ್ಬ ವೈದ್ಯನಿಗೆ ಅವತ್ತು ಆಧ್ಯಾತ್ಮ ವಿದ್ಯೆಗಳ ಮುಖಾಂತರವಾಗಿ ವಿಶೇಷ ಶಕ್ತಿಗಳು ಇಲ್ಲದೆ ಹೋಗಿದ್ದಿದ್ರೆ ಹೇಗೆ ಇಂಥ ಸಂರಚನೆಗಳೆಲ್ಲ ಸಾಧ್ಯ ಆಗ್ತಾ ಇತ್ತು? ಹೇಗೆ ಇಷ್ಟಿಷ್ಟು ದೊಡ್ಡ ದೇವಸ್ಥಾನಗಳನ್ನ ಕಟ್ಟೋದಕ್ಕೆ, ಹೇಗೆ ಇಷ್ಟು ಸಾವಿರ ವರ್ಷಗಳ ಕಾಲ ಕೆಲವೊಂದು ಪದ್ಧತಿಗಳನ್ನ, ಕೆಲವೊಂದು ಆಯುರ್ವೇದ ಪದ್ಧತಿಗಳನ್ನ ಉಳಿಸ್ಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇತ್ತು? ಖಂಡಿತವಾಗ್ಲೂ ಏನೋ ಇದ್ದಿರ್ಲೇಬೇಕಲ್ವಾ, ಅವ್ರ ಜೀವನ ವಿಧಾನ ಏನೋ ಬೇರೆ ಇದ್ದಿರ್ಲೇಬೇಕಲ್ವಾ. ಇವತ್ತಿನ ಹಾಗೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡು, ಮಧ್ಯಾಹ್ನ ಊಟದವರೆಗೂ ಮೊಬೈಲ್ ನೋಡು, ಆಮೇಲೆ ಊಟ ಮಾಡು, ಆಮೇಲೆ ಮೊಬೈಲ್ ನೋಡು, ಸಂಜೆ ಒಂದು 4 ಟಿವಿ ಸೀರಿಯಲ್ ನೋಡು, ಆಮೇಲೆ ನಿಧಾನವಾಗಿ 10 ಗಂಟೆಗೆ ಮಲ್ಕೊಂಡ್ಬಿಡು. ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದೆ. ಜನಿಸಿದ ಮರು ಕ್ಷಣದಿಂದ ಕೃಷ್ಣನ ಬದುಕು ಅದೆಷ್ಟು ಹೋರಾಟಗಳು. ಆದ್ರೆ ಯಾವತ್ತೂ ಕೂಡ ಕೃಷ್ಣ ಆಧ್ಯಾತ್ಮವನ್ನು ಬಿಡ್ಲಿಲ್ಲ. ಹಾಗಂತ ಹೋರಾಟದಿಂದ ಹಿಂದೆಗೆಯಲೂ ಇಲ್ಲ. ಪ್ರತಿ ಹೆಜ್ಜೆಯಲ್ಲೂ ಹೋರಾಟ. ನಾವೇನ್ ಮಾಡ್ತೀವಿ ಇವತ್ತು? ಕೃಷ್ಣ ಅಷ್ಟೂ ಹೋರಾಟಗಳ ಮುಖಾಂತರ ಏನನ್ನ ತೋರಿಸಿದ? ಒಬ್ಬ ವ್ಯಕ್ತಿಯಲ್ಲಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಯಾವ ಮಟ್ಟಿಗಿನ ಪೊಟೆನ್ಷಿಯಲ್ ಇದೆ ಅನ್ನೋದನ್ನ ತೋರಿಸ್ದ. ಎಷ್ಟು ಪೊಟೆನ್ಷಿಯಲ್ ಇದೆ ಮನ್ಸು ಮಾಡಿದ್ರೆ ಒಬ್ಬ ವ್ಯಕ್ತಿಯಲ್ಲಿ. ನಾನು ಮಾಡ್ತೀನಿ ಅಂತ ಹೊರಟ್ರೆ ನಮಗೆ ಗೊತ್ತಿರೋದಿಲ್ಲ ನಮ್ಮೊಳಗೆ ಎಷ್ಟು ಪೊಟೆನ್ಷಿಯಲ್ ಇದೆ, ಎಷ್ಟು ಸಾಮರ್ಥ್ಯ ಇದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ನಾವು ಅದರ ಅನಾವರಣವನ್ನೇ ಮಾಡೋದಿಲ್ಲ, ಅದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ. ನಾವೇ ಡಿಸೈಡ್ ಮಾಡ್ಬಿಡ್ತೀವಿ ಇದು ನಂಗೆ ಆಗಲ್ಲ ಅಂತ. ಹಾಗಲ್ಲ, ಎದುರಿಸ್ತೀನಿ ಜೀವನವನ್ನ ಅಂತ ಹೊರಟ್ರೆ, ವೈಶ್ವಿಕ ದೃಷ್ಟಿಯಿಂದ ಬದುಕನ್ನ ನೋಡ್ತಾ ಹೋದ್ರೆ, ನಾನು ಇಡೀ ವಿಶ್ವಕ್ಕೆ ಒಳ್ಳೇದಾಗ್ಲಿ ಅಂತ ಬದುಕ್ತೀನಿ ಅಂದ್ರೆ ನಮಗೆ ದೈವಿಕತೆಯು ನಮಗೆ ಸಹಾಯ ಮಾಡುತ್ತೆ, ನಮ್ಮ ಪರವಾಗಿ ನಿಲ್ಲತ್ತೆ. ಅದನ್ನ ಕೃಷ್ಣ ತೋರಿಸಿಕೊಟ್ಟಿರ್ತಕ್ಕಂಥದ್ದು. ನಾವೇನ್ ಮಾಡ್ತೀವಿ? ಮಕ್ಳಿಗೆ ಇವತ್ತು ಕೃಷ್ಣ ಕಥೆಯನ್ನ ಕಥೆ ಅಂತ ಹೇಳ್ಬಿಡ್ತೀವಿ. ಕಥೆ ಹೌದು ಅಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಕೃಷ್ಣ ಕೇವಲ ಕಥಾ ವ್ಯಕ್ತಿ ಮಾತ್ರ ಅಲ್ಲ, ಯಾವುದೋ ಒಂದು ಮಿಥಿಕಲ್ ಕ್ಯಾರೆಕ್ಟರ್ ಮಾತ್ರ ಅಲ್ಲ. ಕೃಷ್ಣ ಇತಿಹಾಸದ ವ್ಯಕ್ತಿ. ನಮಗದನ್ನ ಎದೆ ತಟ್ಕೊಂಡು ಪ್ರಪಂಚಕ್ಕೆ ಸಾರಿ ಹೇಳುವಂತ ತಾಕತ್ತು ಇವತ್ತಿದೆಯಾ? ಒಬ್ಬ ಇತಿಹಾಸದ ವ್ಯಕ್ತಿಯಾಗಿ ಆತನನ್ನ ಮಕ್ಕಳಿಗೆ ಇದು ಸಾಧ್ಯ ಇದೆ, ಬದುಕೋದಕ್ಕೆ ಸಾಧ್ಯ ಇದೆ ಅಂತ ನಾವು ತೋರಿಸ್ಕೊಡ್ಬೇಕು. ಹೀಗೆ ಬದುಕೋದಕ್ಕೆ ಸಾಧ್ಯ ಇದೆ ಒಬ್ಬ ವ್ಯಕ್ತಿ, ಹೀಗೆ ವಿಶ್ವನಾಯಕನಾಗಿ ಬೆಳಗೋದಕ್ಕೆ ಸಾಧ್ಯ ಇದೆ. ಒಂದು ಸಣ್ಣ ಹಳ್ಳಿಯಲ್ಲಿ, ನಂದಗೋಕುಲದಂತ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂತ ವ್ಯಕ್ತಿ ವಿಶ್ವನಾಯಕನಾಗಿ ಬೆಳಗೋದಕ್ಕೆ ಸಾಧ್ಯ ಇದೆ, ಎಲ್ಲ ಅಡೆತಡೆಗಳನ್ನ ಎದುರಿಸಿ ಅನ್ನೋದನ್ನ ನಾವು ಅವ್ರಿಗೆ ಹೇಳ್ಬೇಕು. ಇದು ಸತ್ಯ ಅನ್ನೋದನ್ನ ಹೇಳ್ಬೇಕು. ಅಂತ ಧೈರ್ಯ ನಮಗಿದೆಯಾ? ಹೌದು, ಕೃಷ್ಣ ಭಗವಂತನೂ ಹೌದು. ಅಂಥ ಒಂದು ನೋಟ ಇದೆಯಲ್ಲ, ಇತಿಹಾಸದ ವ್ಯಕ್ತಿಯೂ ಹೌದು, ಭಗವಂತನೂ ಹೌದು. ಅಂಥ ಒಂದು ವ್ಯೂ ಇದೆಯಲ್ಲ, ಅಂಥ ಒಂದು ದೃಷ್ಟಿಕೋನ ಇದೆಯಲ್ಲ, ಅದು ಭಾರತದಲ್ಲಿ ಮಾತ್ರ, ಭಾರತೀಯರಿಗೆ ಮಾತ್ರ ಬರೋದಕ್ಕೆ ಸಾಧ್ಯ. ಯಾಕಂತಂದ್ರೆ ನಮಗೆ ಇಡೀ ವಿಶ್ವ ಏನು ಅಂತ ಗೊತ್ತು, ದೈವಿಕತೆ ಅಂದ್ರೆ ಏನು ಅಂತ ಗೊತ್ತು, ಪ್ರತಿ ವ್ಯಕ್ತಿಯಲ್ಲೂ ದೈವಿಕತೆ ಇರೋದಕ್ಕೆ ಸಾಧ್ಯ ಅಂತ ಗೊತ್ತು. ಆ ದೈವಿಕತೆಯ ಅನಾವರಣವನ್ನ ಟು ದ ಮ್ಯಾಕ್ಸಿಮಮ್ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ಕೃಷ್ಣ ತೋರಿಸಿಕೊಟ್ಟ. ಭಗವಂತನ ಪೂರ್ಣ ರೂಪನಾಗಿಯೂ ನಿಮ್ಮೆಲ್ಲರ ಹಾಗೆ ನಮ್ಮ ಜೊತೆ ಇದ್ದ ಭಗವಂತ. ಸೊ ಇದೆಲ್ಲವೂ ಸಾಧ್ಯ. ನಮ್ಮ ಭಾರತೀಯ ಮನಸ್ಥಿತಿಗೆ ಮಾತ್ರ, ಲಾಜಿಕ್ ನಿಂದ ಹೊರತಾಗಿರ್ತಕ್ಕಂಥ ಭಾರತೀಯ ಮನಸ್ಥಿತಿಗೆ ಇದು ಅರ್ಥ ಆಗತ್ತೆ. ಯಾಕಂತಂದ್ರೆ ನಾವು 15,000 ವರ್ಷಗಳ ಸಂಸ್ಕೃತಿಯನ್ನು ನೋಡಿದವರು, ನಿನ್ನೆ ಮೊನ್ನೆ 500 ವರ್ಷದಿಂದ ಹುಟ್ಟಿದವರಲ್ಲ. ಸೊ ನಮಗಿವೆಲ್ಲವೂ ಗೊತ್ತು, ಹೊಸ ವಿಚಾರಗಳು, ಇದೆಲ್ಲವೂ ನಮಗೆ ಗೊತ್ತಿರೋ ಅಂಥದ್ದೇ. ಅಂಥ ಕೃಷ್ಣನನ್ನ ಸಾಕ್ಷಾತ್ಕರಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗತ್ತಾ? ಅಂಥ ಕೃಷ್ಣನನ್ನ ನಮ್ಮಲ್ಲಿ ಮರುಜೀವಿತಗೊಳಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗತ್ತಾ? ಇವತ್ತು ಮೆಕಾಲೆ ಮೆರೀತಾ ಇದ್ದಾನಲ್ಲ, ಅದರ ಬದಲಾಗಿ ಯಾಕೆ ನಮ್ಮ ಶಾಲೆಗಳಲ್ಲಿ ಭಗವದ್ಗೀತೆಯನ್ನು ಅಧಿಕೃತವಾಗಿ ಕಲಿಸ್ತಾ ಇಲ್ಲ? ಎಲ್ಲೋ ಅರಬ್ ಕಂಟ್ರೀಸ್ ಅಲ್ಲಿ ರಾಮಾಯಣವನ್ನ ಕಲಿಸ್ತಾರೆ, ಮಹಾಭಾರತವನ್ನ ಕಲಿಸ್ತಾರೆ. ನಮ್ಮ ಶಾಲೆಗಳಲ್ಲಿ ಅಧಿಕೃತವಾದಂತಹ ಗ್ರಂಥ, ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಒಂದು ಎಕ್ಸ್ಟ್ರಾ ಕ್ಲಾಸಲ್ಲಿ ಭಗವದ್ಗೀತೆಯನ್ನು ಯಾಕೆ ಕಲಿಸ್ತಿಲ್ಲ? ಕೇಳೋ ಧೈರ್ಯ ಇದೆಯಾ ನಮಗೆ? ನಮ್ಮನ್ನೇ ಕೇಳೋ ಧೈರ್ಯ ಇದೆಯಾ? ನಮ್ಮ ಪ್ರಶ್ನೆಯನ್ನೇ, ನಮ್ಮದೇ ಜನಗಳನ್ನ ಕೇಳುವಂತ ನಮ್ಮದೇ ಆಡಳಿತಗಾರರನ್ನ ಯಾಕೆ ಸ್ವಾಮಿ ಕಲಿಸ್ತಾ ಇಲ್ಲ? ಕಲಿಸ್ರಿ, ಎಲ್ಲರಿಗೂ ಕಲಿಸ್ರಿ, ಎಲ್ಲ ಜಾತಿ ಜನಾಂಗದವ್ರಿಗೂ ಕಲಿಸ್ರಿ, ಆಪ್ಷನಲ್ ಆಗಿಡಿ ಈ ಕಡೆ ಪಕ್ಷ. ಅದನ್ನ ಕೇಳೋ ಧೈರ್ಯ ಇದೆಯಾ ನಮಗೆ? ಸೊ ಎಷ್ಟು ನಿರ್ವಿಣ್ಯರಾಗಿದ್ದೀವಿ ನಾವು ಅಂತ. ಯಾಕೆ ಹೀಗಾಗ್ತಾ ಇದೆ? ಯಾಕೆ ಅಂತಂದ್ರೆ ನಮಗೆ ಪರ್ಪಸ್ ಆಫ್ ಲೈಫ್ ಅನ್ನುವಂಥದ್ದು ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಯೋಚನೆನೇ ಮಾಡಿಲ್ಲ. ಈ ಬದುಕಿನ ಉದ್ದೇಶ ಏನು? ನಾವು ಯಾತಕ್ಕಾಗಿ ಇಲ್ಲಿ ಬಂದಿದ್ದೀವಿ? ನಾನು ಹೇಗೆ ಹುಟ್ಟಿದೆ, ಹೇಗೆ ಕೃಷ್ಣನಿಗೆ ಆ ಎಚ್ಚರ ಇತ್ತು, ಆ ಪ್ರಜ್ಞೆ ಇತ್ತು. ಭುವಿಗೆ ಬರುವ ಮೊದಲೇ ತಾನು ಯಾವ ಉದ್ದೇಶಕ್ಕಾಗಿ ಬಂದಿದ್ದೇನೆ, ಆ ಜಾಗೃತಿ ನಮ್ಮೆಲ್ಲರಲ್ಲೂ ಬರಬೇಕಾಗಿದೆ. ನಾನು ಈ ಶರೀರ ಹೊತ್ಕೊಂಡು ಯಾಕೆ ಈ ತಂದೆ ತಾಯಿಯ ಹೊಟ್ಟೆಯಲ್ಲಿ ಜನಿಸಿ ಇಲ್ಲಿಗೆ ಬಂದೆ? ಈ ಒಂದು ಪ್ರಶ್ನೆ ಮನುಷ್ಯ ಜೀವಿತದ ಯಾವುದೇ ಹಂತದಲ್ಲೂ ಬರಬೇಕು. ನನ್ನ ಬದುಕಿನ ಉದ್ದೇಶ ಏನು? ಪರ್ಪಸ್ ಆಫ್ ಲೈಫ್ ಏನು? ಯಾಕಾಗಿ ನಾನು ಇಲ್ಲಿದ್ದೀನಿ? ಎಲ್ಲರ ಹಾಗೇನೆ ಉಂಡು ತಿಂದು 3 ಹೊತ್ತು ಸಮಯ ಕಳೆದು ಹೋಗೋದಿಕ್ಕ? ಡಿ.ವಿ.ಜಿ. ಅವರ ಒಂದು ಕಗ್ಗದಲ್ಲಿ ಹೇಳ್ತಾರೆ, ಹುಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ ಅಂತ. ಇನ್ಯಾವುದೋ ಒಂದು ಜಗತ್ತಿನಲ್ಲಿ ಇನ್ಯಾವುದೋ ಒಂದು ಜೀವ ಉದ್ಭವ ಆಗತ್ತೆ ಅಂತ ಮುಂದೆ ಬರುತ್ತೆ. ಹಾಗೆ ಹುಳುಗಳ ಹಾಗೆ ಸಾವಿರ ಹುಳುಗಳು, ನೊಣಗಳು ಹುಟ್ಟಿ ಸಾಯ್ತಾವಲ್ಲ,
ಪ್ರತಿನಿತ್ಯ ನಡೆಯುವಂಥ ಪ್ರಕ್ರಿಯೆ. ಹಾಗೆ ನಾವು ಕೋಟಿಗಟ್ಟಲೆ ಜನ ಹುಳುಗಳ ಹಾಗೆ ಹುಟ್ಟಿ ಬದುಕಿ ಸಾಯೋದಕ್ಕೆ ಇಲ್ಲಿ ಬಂದಿದ್ದೀವ. ಅದಕ್ಕೆ ಭಗವಂತ ನಮಗೆ ಮನುಷ್ಯ ಜನ್ಮ ಕೊಡ್ಬೇಕಾಯ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ತಾಯಿ ಗರ್ಭದಿಂದ ನಾವು ಹೊರಗಡೆ ಬಂದು ಇಷ್ಟೆಲ್ಲ ಜೀವನ ಸವಿಸ್ಬೇಕಾಯ್ತೆ. ಯಾತಕ್ಕೆ? ಸುಮ್ಮನಿರೋದಕ್ಕೆ. ಯಾತಕ್ಕೆ ಬಂದಿದ್ದೀನಿ ನಾನು? ನನ್ನ ಜೀವನದ ಪರ್ಪಸ್ ಏನು? ಬಹುಶಃ ಇದನ್ನ ಕೇಳ್ಕೊಂಡಿದ್ದಕ್ಕೇನೆ, ಹಾಗೆ ಬದುಕಿದ್ದಕ್ಕೇನೆ ಕೃಷ್ಣ ಪರಮಾತ್ಮನಾದ, ಭಗವಂತನಾದ ಇಡೀ ಜಗತ್ತಿಗೆ. ಕ್ಷಾತ್ರ ಪರಂಪರೆ ಅಂತ ನಾವು ನೋಡ್ತಾ ಹೋದ್ರೆ ಭಾರತದಲ್ಲೇನು ಕ್ಷಾತ್ರ ಪರಂಪರೆ ಇಲ್ಲ ಅಂತಿಲ್ಲ. ಪ್ರತಿ ಊರಿನ ಪ್ರತಿ ನೆಲವೂ ಕೂಡ ಕ್ಷಾತ್ರ ರಕ್ತದಿಂದ ತೊಯ್ದಿದೆ ಈ ದೇಶದಲ್ಲಿ. ಅದು ಕಲಿಯುಗದಲ್ಲೇ ನಾವು ನೋಡ್ತಾ ಹೋದ್ರೆ, ದ್ವಾಪರ ಯುಗ ಅಂತೂ ಬಿಡಿ, ಅದು ಕ್ಷಾತ್ರ ಪ್ರಜ್ಞೆಯ ಪರಮೋತ್ಕೃಷ್ಟ ದರ್ಶನವನ್ನೇ ಜಗತ್ತಿಗೆ ಕೊಡ್ತು. ಈ ಕಲಿಯುಗದಲ್ಲೂ ನಾವು ನೋಡ್ತಾ ಹೋದ್ರೆ ಚಾಣಕ್ಯ ಚಂದ್ರಗುಪ್ತನಿಂದ ಹಿಡಿದು ಮುಂದೆ ಪುಷ್ಯಮಿತ್ರ ಶೃಂಗ ಬರ್ತಾನೆ, ಸಮುದ್ರಗುಪ್ತ, ಎರಡನೇ ಚಂದ್ರಗುಪ್ತ, ಕುಮಾರಗುಪ್ತ, ಸ್ಕಂದಗುಪ್ತರು ಬರ್ತಾರೆ. ಹಾಗೇನೆ ಪುಲಿಕೇಶಿ ಅಂತೂ ನಮ್ಗೆಲ್ರಿಗೂ ಗೊತ್ತಿದೆ. ಪುಲಿಕೇಶಿಯ ಸೈನ್ಯ ಬರ್ತಾ ಇದ್ರೆ 1 ಕಿಲೋಮೀಟರ್ ದೂರದವರೆಗೂ ನೆಲ ನಡುಗ್ತಿತ್ತಂತೆ, ಅಂಥ ಸೈನ್ಯ ಕಟ್ಟಿದಂತಹ ಪುಲಿಕೇಶಿ. ಆ ಕಡೆ ಹರ್ಷವರ್ಧನ, ಭೋಜರಾಜನಂತವರು, ರಾಜರಾಜ ಚೋಳ, ರಾಜೇಂದ್ರ ಚೋಳ, ಎಷ್ಟು ಜನ ಬೇಕು ಕ್ಷಾತ್ರ ಪ್ರಜ್ಞೆಯನ್ನ ಮೆರೆದಿರ್ತಕ್ಕಂಥ ಧೀಮಂತ ರಾಜರುಗಳು. ಹಾಗೆಯೇ ರಾಣಿಯರು ಕೂಡ. ಇನ್ನು ಕರ್ನಾಟಕದಲ್ಲೂ ಹಕ್ಕಬುಕ್ಕರು ನೋಡಿ, ಎಂಥ ಅದ್ಭುತವಾದ ಉದಾಹರಣೆ. ಇಡೀ ದೇಶವನ್ನ ಅನ್ಯ ಕೋಮಿನ ರಾಕ್ಷಸಿ ಭಾವದ ಜನಗಳು ಮುತ್ತಿದ್ದಾಗ ಒಬ್ಬ ಯತಿ, ಶ್ರೀ ವಿದ್ಯಾರಣ್ಯರಂಥ ಒಬ್ಬ ಯತಿಗಳು ಎದ್ದು ನಿಂತು ಅವರ ಪರ್ಪಸ್ ಆಫ್ ಲೈಫನ್ನು ಅವ್ರು ಸಾರ್ಥಕಗೊಳಿಸ್ತಾರೆ. ಏನು? ಸಾಮ್ರಾಜ್ಯ ಕಟ್ಟುತ್ತಾರೆ. ಹೇಗೆ ಕಟ್ಟಿದ್ರು? ಅವರು ನಿಮ್ಮ ಹಾಗೆ ಮನುಷ್ಯ ದೇಹದಲ್ಲೇ ಬಂದವರಲ್ವೇ? ಅವರಿಗೂ ಇತಿಮಿತಿಗಳು ಇದ್ದಿರ್ಬೇಕಲ್ವೇ? ಮೀರಿದ್ರು, ವೈಶ್ವಿಕವಾಗಿ ಯೋಚನೆ ಮಾಡಿದ್ರು. ನಾನು ನನ್ನದು ಅಂತ ಯೋಚನೆ ಮಾಡಿದೆ. ನಾನು ಯಾತಕ್ಕೆ ಇಲ್ಲಿದ್ದೀನಿ, ಯಾತಕ್ಕೆ ಇಲ್ಲಿ ಬಂದಿದ್ದೀನಿ, ನಾನು ಏನು ಕೊಡುಗೆ ಕೊಡಬಹುದು ಈ ಭೂಮಿಗೆ, ಈ ಅನಾಚಾರ ದುರಾಚಾರವನ್ನ ನಾನು ಹೇಗೆ ನಿಲ್ಲಿಸಬೇಕಾದ ನನ್ನ ಕರ್ತವ್ಯ ಅಂತ ಯೋಚನೆ ಮಾಡಿದ್ರು. ನಮಗೇನಾದ್ರೂ ಅರಿವಿದೆಯಾ? ಎಷ್ಟು ದೊಡ್ಡ ಮೊತ್ತದ ಸಂಪತ್ತನ್ನ, ಎಷ್ಟು ದೊಡ್ಡ ಮಟ್ಟದ ಜ್ಞಾನ ಪರಂಪರೆಗಳನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ನಮಗೇನಾದ್ರೂ ಅರಿವಿದೆಯಾ? ಅದನ್ನು ಮತ್ತೆ ಪುನರ್ ಸಂಶೋಧನೆ ಮಾಡ್ಕೊಳ್ಬೇಕು ಅನ್ನೋದ್ರ ಪ್ರಜ್ಞೆ ನಮಗಿದೆಯಾ? ಮಥುರೆಯ ವಿಚಾರ, ಇವತ್ತು ಅಯೋಧ್ಯೆಯ ವಿಚಾರ ನನಸಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂಚೂರು ಮಥುರೆಯ ವಿಚಾರವನ್ನು ಕೂಡ ನಾವು ಮಾಡಬೇಕು. ಅಯೋಧ್ಯೆಗೇನೋ ಮುಕ್ತಿ ಸಿಕ್ತು, ಸುದಿನ ಬಂತು. ಮಥುರೆಗೆ ಯಾವಾಗ ಮುಕ್ತಿ, ಯಾವಾಗ ಮಥುರೆಗೆ ಸುದಿನ ಬರುವಂಥದ್ದು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ನಾವು ಕೃಷ್ಣನನ್ನ ಹೀಗೆ ಕಲ್ಲು ದೇವರಾಗಿಯೇ ಇನ್ನೂ ಎಷ್ಟು ದಿನ ನೋಡೋದಕ್ಕೆ ಬಯಸ್ತೀವಿ? ಕೃಷ್ಣ ನಿಜವಾದ ಜೀವಂತ ಅಂದ್ರೆ ಇವತ್ತಿಗೂ ಕೂಡ ಎಷ್ಟೋ ಜನ ಇದ್ದಾರೆ ಕೃಷ್ಣನನ್ನ ಕಣ್ಣೆದ್ರು ಕಾಣಬಲ್ಲಂಥವ್ರು. ಅಂಥ ಕೃಷ್ಣನನ್ನ, ನಿಮ್ಮ ಎಲ್ಲರ ಎದೆಯೊಳಗೆ ಜೀವಂತವಾಗಿರುವಂತಹ ಕೃಷ್ಣನನ್ನ ನಾವು ನೋಡೋದಕ್ಕೆ ಬಯಸೋದಿಲ್ಲ. ತಿರುಗಿ ಆತ ಕರೀತಾ ಇದ್ದಾನೆ, ಬಾ ಮಗು ಅಂತ. ನಾವು ಕಂಫರ್ಟ್ ಆರಾಮಾಗಿರ್ಬೇಕು. ಇದು ಈ ನನ್ನ ಮನೆ, ಕಾರು, ಜೀವನ, ಮಕ್ಕಳು, ಇದರಿಂದ ತಿರುಗಿ ನಾವು ಅಂಥ ಒಂದು ಎಚ್ಚರಿಕೆ ನಮಗಿದ್ದಿದ್ರೆ ಮಥುರೆಯಲ್ಲಿ ಇವತ್ತಿಗೂ ಕೂಡ ಕೃಷ್ಣ ಜನ್ಮಸ್ಥಾನ ಏನಾಗಿದೆ ಅನ್ನೋದನ್ನ ನಾವೆಲ್ಲರೂ ನೋಡಿದೀವಲ್ವಾ? ಹಾಗೆ ಬಿಡ್ತಿದ್ವೇನ್ರಿ ನಾವು? ಒಂದು ಜನಾಂಗವಾಗಿ, ಒಂದು ಸಮುದಾಯವಾಗಿ ನಮ್ಮ ಭಗವಂತ ಹುಟ್ಟಿದಂತಹ ಜಾಗವನ್ನ ಇವತ್ತು ಏನಾಗಿದೆ ಹಾಗೆ ಬಿಡ್ತಿದ್ವಾ? ಆ ಸ್ಥಿತಿಯಲ್ಲಿ ಬಿಡ್ತಿದ್ವಾ ನಾವು ಇವತ್ತು ನಮ್ಮದೇ ದೇಶದಲ್ಲಿ? ಬೇರೆಯವ್ರ ದೇಶದಲ್ಲಿ ಅಲ್ಲ, ನಮ್ಮದೇ ದೇಶದಲ್ಲಿ. ಅದಕ್ಕೆ 1,000 ಜನ ಕರಸೇವಕರು ಬಂದು, ಇನ್ನೊಂದಿಷ್ಟು ಜನ ರಾಜಕೀಯ ನಾಯಕರುಗಳು ಬಂದು ಇನ್ನೊಂದು ಕ್ರಾಂತಿ ಆಗ್ಲಿ ಅಂತ ಕಾಯ್ತಾ ಕೂರ್ಬೇಕಾ? ಯಾರು ಮಾಡ್ಬೇಕದನ್ನ? ಮೋದಿಯವರಿದ್ದಾರೆ, ಮಾಡ್ತಾರೆ. ಯಾಕಂದ್ರೆ ಅವ್ರಿರೋದೇ ಅದಕ್ಕೆ, ನಾವಿರೋದು ಕಂಫರ್ಟ್. ಸೊ ಏನಾಗುತ್ತೆ ಅನ್ನೋದನ್ನ ನೋಡಿ. ನಾನು ಈ ಭಾರತೀಯ ಕ್ಷಾತ್ರ ಪರಂಪರೆ ಅಂತ ಶತಾವಧಾನಿ ಆರ್ ಗಣೇಶ್ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕದ ಕೆಲವು ಸಾಲುಗಳನ್ನ ಉಲ್ಲೇಖ ಮಾಡೋದಕ್ಕೆ ಬಯಸ್ತೀನಿ. ಇದು ಭಾರತೀಯ ಕ್ಷಾತ್ರ ಪರಂಪರೆ ಅಂತ ಶತಾವಧಾನಿ ಆರ್ ಗಣೇಶ್ ಅವರು ರಿಸರ್ಚ್ ಮಾಡಿ ಬರೆದಿರುವಂತಹ ಪುಸ್ತಕ. ಸೊ ಘಜ್ನಿ ಮಹಮ್ಮದ್ ಬಗ್ಗೆ ಹೇಳ್ತಾರೆ. ಮಥುರೆ ಬಗ್ಗೆ ಮಾತನಾಡ್ತಾ ಇದ್ನಲ್ಲ, ಮಥುರೆಯಲ್ಲಿ ಘಜ್ನಿ ಮಹಮ್ಮದ್ ಏನೇನು ಮಾಡ್ದ ಅನ್ನುವಂಥದ್ದನ್ನ ನಾವು ಒಂದೊಂದ್ಸಾರಿ ಎಚ್ಚರಿಸ್ಕೊಳ್ಬೇಕಾಗತ್ತೆ. ನೆಹರು ನಿರ್ಲಜ್ಜವಾಗಿ ಕೊಂಡಾಡಿರುವ ಘಜ್ನಿ ಮಹಮ್ಮದನು ದ ಡಿಸ್ಕವರಿ ಆಫ್ ಇಂಡಿಯಾ ಪುಟ 235ರಲ್ಲಿ ನೆಹರು ಅವರು ನಿರ್ಲಜ್ಜವಾಗಿ ಘಜ್ನಿ ಮಹಮ್ಮದನನ್ನ ಕೊಂಡಾಡಿದ್ದಾರೆ ಅನ್ನೋದನ್ನ ಆರ್ ಗಣೇಶ್ ಅವರು ಉಲ್ಲೇಖಿಸ್ತಾರೆ. ಅವನ ಸಹಾಯಕ ಅಲ್ ಉಥಿಯ ಪ್ರಕಾರ, ಘಜ್ನಿ ಮೊಹಮ್ಮದನ ಸಹಾಯಕ ಬರೆದಿರೋ ಪ್ರಕಾರ, ಸುಮಾರು 10 ಕೋಟಿ ರೂಪಾಯಿಗಳಿಗಿಂತಲೂ ಬೆಲೆ ಬಾಳುವ, ಅವತ್ತಿನ ಕಾಲಕ್ಕೆ 10 ಕೋಟಿ, 2 ಶತಾಬ್ದಗಳಷ್ಟು ಕಾಲ ನಿರ್ಮಾಣ ಅವಧಿಯುಳ್ಳ, ಅಂದ್ರೆ 200 ವರ್ಷ ಕನಿಷ್ಠ, ಅಂದ್ರೆ 1000 ವರ್ಷಗಳ ನಿರ್ಮಾಣ ಅವಧಿ ಉಳ್ಳಂತಹ ಮಥುರಾ ನಗರದ ದೇವಾಲಯ ಸಂಕೀರ್ಣವನ್ನ ಆತ ಧ್ವಂಸ ಮಾಡಿದ್ದಲ್ಲದೆ, ನೀವಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಉತ್ಕೃಷ್ಟವಾದ ನಿರ್ಮಾಣ ಅದು ಅಂತ. ಅಂಥದ್ದನ್ನ ಧ್ವಂಸ ಮಾಡ್ಬಿಟ್ರಲ್ಲ ಅಂತ ನಮಗೆ ಮೈಯೆಲ್ಲ ಉರಿಯುತ್ತೆ.
ಮಥುರಾ ನಗರದ ದೇವಾಲಯ ಸಂಕೀರ್ಣವನ್ನ ಧ್ವಂಸ ಮಾಡಿ ಬೆಂಕಿಗಿಟ್ಟಿದ್ದಲ್ಲದೆ ಮಣಗಟ್ಟಲೆ ತೂಕವಿದ್ದ ಸ್ವರ್ಣ ವಿಗ್ರಹಗಳನ್ನೆಲ್ಲ ಕಸಿದೊಯ್ದು ಕರಗಿಸಿದನು. ಭಗವಾನ್ ಶ್ರೀಕೃಷ್ಣನ ವಿಗ್ರಹಗಳನ್ನ, ಭಗವಂತನ ವಿಗ್ರಹಗಳನ್ನು ತಗೊಂಡೋಗಿ ಕರಗಿಸಿದ್ರು ಅಂತ. ದೇವಾಲಯಗಳನ್ನ ಕೆಡವಿ ಅಲ್ಲಿ ಮಸೀದಿಗಳನ್ನ ಕಟ್ಟಿಸಿದನು ಅಂತ. ಇಡೀ ಯಮುನೆಯಲ್ಲಿ ಹಿಂದೂಗಳ ರಕ್ತ ಹರಿಯಿತು ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ. ಅಂದ್ರೆ ನಾವು ಸುಮ್ಮನಿದ್ರೆ ಏನಾಗತ್ತೆ, ನಮ್ಮ ಇವತ್ತಿನ ನಿರ್ವಿಣ್ಣತೆ ಇದೆಯಲ್ಲ, ಏನಾಗತ್ತೆ ಅದು ಅಂತ ನಮ್ಮ ಇತಿಹಾಸವನ್ನ ಒಮ್ಮೆ ನಾವು ಗಮನಿಸಿಕೊಂಡ್ರೆ ಹಿಂದೆ ಏನಿತ್ತು, ಯಾಕೆ ಹಾಗಾಯ್ತು ಅನ್ನೋ ಪ್ರಶ್ನೆಗಳನ್ನ ನಮ್ಮನ್ನೇ ನಾವು ಕೇಳ್ಕೊಂಡ್ರೆ ಮಥುರಾ ಯಾಕೆ ಹಾಗಾಯ್ತು, ಅಯೋಧ್ಯೆ ಯಾಕೆ ಹೀಗಾಯ್ತು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಉತ್ತರ ಸಿಗದೆ ಹೋಗೋದಿಲ್ಲ. ಸೊ ಕ್ರಿಸ್ತಶಕ 1000 ವರ್ಷ ಇದೆಯಲ್ಲ, 1000 ವರ್ಷ, ಆ ವರ್ಷ ಭಾರತಕ್ಕೆ ದೌರ್ಭಾಗ್ಯವನ್ನ ತಂದಿರತಕ್ಕಂಥ ವರ್ಷ ಅಂತ. ಆ ವರ್ಷವೇ ಘಜ್ನಿ ಮಹಮ್ಮದ್ ಮೊದಲಿಗೆ ಭಾರತವನ್ನ ಮುತ್ತಿದ್ದು ಅಂತ. ಆದ್ರೆ ಅಲ್ಲಿವರೆಗೂ ಯಾಕೆ ಹಾಗಾಗ್ಲಿಲ್ಲ? ಘಜ್ನಿ ಮಹಮ್ಮದ್ಗಿಂತನೂ ಹಿಂದೆ ಬೇಕಾದಷ್ಟು ಶಕರು ಬಂದ್ರು, ಹೂಣರು ಬಂದ್ರು, ಆಮೇಲೆ ಅಲೆಕ್ಸಾಂಡರ್ ಬಂದ, ಬ್ಯಾಕ್ಟ್ರಿಯಾದಿಂದ ಗ್ರೀಕರು ಬಂದ್ರು. ಅವಾಗೆಲ್ಲ ಅವರೆಲ್ಲ ಏನು ಇಡೀ ದೇಶವನ್ನು ವಶಪಡಿಸ್ಕೊಳ್ಳೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ಮಾಡ್ಲಿಲ್ವಲ್ಲ. ಬಂದ್ರು ಅವ್ರನ್ನ ಈ ದೇಶ ಜೀರ್ಣಿಸ್ಕೊಂಡು ಬಿಡ್ತು. ಅವ್ರನ್ನ ಸೋಲ್ಸಿದ್ರು, ಆಮೇಲೆ ಅವ್ರು ಒಂದ್ ಸ್ವಲ್ಪ ದಿನ ಇಲ್ಲೇ ಇದ್ರು, ಆಮೇಲೆ ಅವರು ನಮ್ಮವ್ರು ಆಗೋದ್ರು. ಹಾಗೆ ಈ ದೇಶ ಜೀರ್ಣಿಸ್ಕೊಂಡ್ಬಿಡ್ತು. ಆದರೆ ಈ ಕ್ರಿಸ್ತಶಕ 1000 ಇಸ್ವಿಯಲ್ಲಿ ಆದಂತ ದಾಳಿ ಇದೆಯಲ್ಲ, ಇದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ತಕ್ಷಣಕ್ಕೆ. ಯಾಕವತ್ತು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು? ಭಾರತದಲ್ಲಿ ಮಹತ್ತರವಾದ ಮೌಲ್ಯ ಇತ್ತು. ಆ ಮೌಲ್ಯಕ್ಕೆ ಅನುಸಾರವಾಗಿ ನಾವು ಬದುಕ್ತಾ ಇದ್ವಿ. ಆ ಕಾರಣದಿಂದ ಎಲ್ಲ ದಾಳಿಗಳನ್ನು ಕೂಡ ಜೀರ್ಣ ಮಾಡಿಕೊಳ್ಳಲಾಯಿತು ಅಂತ. ಯಾವುದು ಆ ಮೌಲ್ಯ ಅಂತ ಹೇಳಿದ್ರೆ ಆರ್ಯಾವರ್ತ ಪ್ರಜ್ಞೆ ಎನ್ನುವಂತಹ ಒಂದು ಮೌಲ್ಯ ಅಂತ ಆರ್ ಗಣೇಶ್ ಅವರು ಬರೀತಾರೆ. ಇದು ನಮ್ಮದಿದೆ. ಆರ್ಯಾವರ್ತ ಅನ್ನುವಂಥದ್ದು ಸಜ್ಜನರು ಇರ್ತಕ್ಕಂಥ, ಆರ್ಯ ಅಂದ್ರೆ ಮತ್ತೆ ಇನ್ನೇನಲ್ಲ, ಸಜ್ಜನರು ಇರ್ತಕ್ಕಂಥ, ನಾವು ಒಂದು ಅದ್ಭುತವಾದ ನಾಗರಿಕತೆ ಬಾಳಿ ಬೆಳಗ್ತಾ ಇರ್ತಕ್ಕಂಥ ಒಂದು ಜಾಗ. ಇದನ್ನು ನಾವು ಉಳಿಸಬೇಕು ಅಂತ. ಪಾಂಡವರು ತಮಗೆ ರಾಜ್ಯ ಸಿಕ್ಲಿಲ್ಲ ಅಂತ ಅಲ್ಲ ಕೇವಲ ಯುದ್ಧ ಮಾಡಿದ್ದು, ಅದು ಒಂದು ಕಾರಣ ಅಷ್ಟೇ, ನೆಪ. ಅದು ಧರ್ಮ ಸಂರಕ್ಷಣೆ ಮಾಡಬೇಕು ಅಂತ. ಏನು ಧರ್ಮ ಸಂರಕ್ಷಣೆ? ಯಾವುದು ಸರಿಯೋ ಅದು ಉಳಿಯಬೇಕು ಅಂತ, ಯಾವುದು ತಪ್ಪೋ ಅದನ್ನ ಖಂಡಿಸಬೇಕು ಅಂತ, ಎದ್ದು ನಿಂತು ಖಂಡಿಸಬೇಕು ಅದನ್ನ ಅಂತ, ಯಾವುದು ಅನ್ಯಾಯವೋ ಅದನ್ನ ನಿಲ್ಲಿಸಬೇಕು ಅಂತ. ಸೊ ನಾವು ಅದನ್ನ ಮಾಡ್ತಾ ಇದ್ದೇವಾ? ನೋಡಿ, AK ವಾರ್ಡ್ ಅವರು ಇಂಡಿಯನ್ ಕಾವ್ಯ ಲಿಟ್ರೇಚರ್ ಅನ್ನುವಂಥ ಒಂದು ಪುಸ್ತಕ, ಅದರ ಬಗ್ಗೆ ಬರೆಯುವಾಗ ಹೇಳ್ತಾರೆ ಅಂತ. ಏನ್ ಹೇಳ್ತಾರೆ? ಎಲ್ಲಿಯವರೆಗೂ ಭಾರತವು ಕೌಟಿಲ್ಯನನ್ನು ನೆಚ್ಚಿಕೊಂಡಿತ್ತೋ, ಶಠಂ ಪ್ರತಿ ಶಾಠ್ಯಂ ಎಂಬಂತ ಯುಕ್ತಿಯನ್ನ ಬಳಸ್ತಾ ಇತ್ತೋ, ಅಲ್ಲಿಯವರೆಗೆ ಅದು ವಿದೇಶಿಯರ ಆಕ್ರಮಣಗಳನ್ನ ಎದುರಿಸ್ತಾ ಇತ್ತು. ಮುಂದೆ ದಯೆ, ದಾಕ್ಷಿಣ್ಯ, ಔದಾರ್ಯ, ಮರ್ಯಾದೆ ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಹಾಳಾಗಿ ಹೋಯ್ತು ಅಂತ ಫಾರಿನರ್ ಒಬ್ಬರು ಬರೀತಾರೆ. ಕ್ಷಾತ್ರ ಹ್ರಾಸವಾಗಿದ್ರ ಪರಿಣಾಮ ಏನಾಯ್ತು ಅನ್ನೋದನ್ನ ಅವ್ರು ಬರೀತಾರೆ. ನೋಡಿ, ಮಹಾಭಾರತದ ಮತ್ತೊಂದು ಉದಾಹರಣೆಗೆ ಹೋಗ್ತಾರೆ ಇದೇ ಸಂದರ್ಭದಲ್ಲಿ. ಏನು ಅಂತಂದ್ರೆ, ಶ್ರೀಕೃಷ್ಣ ಈ ದುರ್ಯೋಧನನ ವಧೆಯ ಹೊತ್ತಿನಲ್ಲಿ ಧರ್ಮರಾಯನಿಗೆ ಒಂದು ಬುದ್ಧಿಮಾತು ಹೇಳ್ತಾನೆ. ಧರ್ಮರಾಯ ಏನ್ ಮಾಡ್ತಾನೆ ಗೊತ್ತಾ? ಈ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಅಡಗಿರ್ತಾನಲ್ಲ, ಆತ ಎದ್ದು ಬಂದಾಗ ದುರ್ಯೋಧನಂಗೆ ಓಪನ್ ಆಫರ್ ಕೊಟ್ಬಿಡ್ತಾನೆ ಧರ್ಮರಾಯ. ಹಿಂದೊಂದ್ಸಾರಿ ಮಾಡಿದ ತಪ್ಪು ಸಾಲದು ಅಂತ, ಆ ಜೂಜಾಟಕ್ಕೆ ಕರೆದು ಮಾಡಿದ ತಪ್ಪು ಸಾಲದು ಅಂತ ಇನ್ನೊಂದು ಓಪನ್ ಆಫರ್ ಕೊಟ್ಬಿಡ್ತಾನೆ. ಏನು? ನೀನು ನಮ್ಮ 5 ಜನರಲ್ಲಿ ಯಾರ ಜೊತೆ ಬೇಕಾದ್ರೂ ಯುದ್ಧ ಮಾಡಬಹುದು ಅನ್ನುವಂಥದ್ದು, ಯಾವ ಆಯುಧವನ್ನು ಬಳಸಬೇಕಾದ್ರೂ ಯುದ್ಧ ಅದು ಸರಿನಾ? ಅದು ಯುದ್ಧ ನೀತಿನ? ಅದು ಹಾಗಲ್ಲ ಅದು ಅನ್ನುವಂಥದ್ದು. ಅದಕ್ಕೆ ಕೃಷ್ಣ ಬೈತಾನೆ ಧರ್ಮರಾಯನಿಗೆ, ಮಾಯಾವಿನಂಚ ರಾಜಾನಂ ಮಾಯಾಯೈವ ನಿಕೃಂತತು ಮಾಯಾವಿ ಮಾಯೆಯ ವದ್ಯ ಸತ್ಯಮೇತತ್. ಮಾಯಾವಿಯನ್ನು ಮಾಯೆಯಿಂದಲೇ ಕೊಲ್ಲಬೇಕು ಅಂತ ಹೇಳ್ತಾನೆ. ದುಷ್ಟರನ್ನ ದುಷ್ಟತನದಿಂದಲೇ ಹೊಡೆದು ಹಾಕಬೇಕಾಗತ್ತೆ. ಅವ್ರೆದ್ರಿಗೆ ನಾವು ಕೈ ಜೋಡಿಸಿ ನಿಂತ್ರೆ ಏನ್ ಮಾಡ್ತಾರೆ? ಅವ್ರ ಕತ್ತಿ ಮಾತಾಡತ್ತೆ. ಅವತ್ತು ಮುಸ್ಲಿಂ ಸಾಮ್ರಾಜ್ಯ ಇದ್ದದ್ದು ದೆಹಲಿಯ ಆಸುಪಾಸಿನ ಸುಮಾರು 250 ಕಿಲೋಮೀಟರ್ ತ್ರಿಜ್ಯದಷ್ಟು ಪ್ರದೇಶದಲ್ಲಿ ಮಾತ್ರ. ಇದನ್ನು ಭಾರತೀಯ ವಿದ್ಯಾಭವನದ ಪುಸ್ತಕಗಳು ಇತಿಹಾಸವನ್ನ ಸತ್ಯನಿಷ್ಠೆಯಿಂದ ಗಮನಿಸಿಕೊಂಡ ಒಂದಷ್ಟು ಜನರು ಹೇಳಿದ್ದಾರೆ. ಆರ್ ಗಣೇಶ್ ಅವರು ಈ ಪುಸ್ತಕದಲ್ಲಿ ಹೇಳ್ತಾರೆ. ಅಂದ್ರೆ ಬೆಂಗಳೂರಿಂದ ಮಂಗಳೂರವರೆಗೂ ಇರಬಹುದಾದಷ್ಟು ಒಂದು ಚಿಕ್ಕ ಸಾಮ್ರಾಜ್ಯ. ಮುಂದಾದ ಎಷ್ಟೋ ಅನಾಹುತಗಳನ್ನ ಮಾಡೋದಕ್ಕೆ ನಾವು ಬಿಟ್ಟಿವಿ. ಅವ್ರು ಮಾಡಿದ್ರು ಅನ್ನೋಕ್ಕಿಂತ ನಾವು ಬಿಟ್ಟಿವಿ. ಹಾಗಾಗಿ ಹೀಗಾಯ್ತು. ಯಾಕೆ? ಆಧ್ಯಾತ್ಮವೂ ಮರ್ತು ಹೋಗಿತ್ತು, ಕ್ಷಾತ್ರವೂ ಮರ್ತು ಹೋಗಿತ್ತು ಅಂತ. ಸೊ ಹಾಗಾಗಿ ನಾವಿವತ್ತು ಮತ್ತೆ ಪುನರಾವಿಷ್ಕರಣ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮಗೆ ಮರ್ತು ಹೋಗಿರುವಂತಹ ಆಧ್ಯಾತ್ಮವನ್ನ. ಟೈಮ್ ಪಾಸಿನ ಆಧ್ಯಾತ್ಮವನ್ನು ನಾನು ಹೇಳ್ತಾ ಇಲ್ಲ. ಪರಶುರಾಮರು ಹೇಳಿದ ಆಧ್ಯಾತ್ಮವನ್ನು ನಮಗೆ ಪುನರಾವಿಷ್ಕಾರ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ?
ಶ್ರೀಕೃಷ್ಣ ಹೇಳಿದ ಅಥವಾ ಬದುಕಿದ ಆಧ್ಯಾತ್ಮವನ್ನು ನಮಗೆ ಪುನರಾವಿಷ್ಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಕ್ಷಾತ್ರದಲ್ಲಿ ನಮಗೆ ಯಶಸ್ಸು ಸಿಗಬೇಕು ಅಂತಂದ್ರೆ, ಒಬ್ಬ ಸಮರ್ಥವಾಗಿ ನಿಂತು ಹೋರಾಟ ಮಾಡಬೇಕು ಅಂತಂದ್ರೆ ಅದಕ್ಕೆ ಆಧ್ಯಾತ್ಮದ ಬಲ ಬೇಕು. ಆತನಿಗೆ ಪ್ರಜ್ಞೆ ಇರಬೇಕು ಮೊದಲನೇದು. ಎರಡನೇದಾಗಿ ಮೋಹದಿಂದ ಆತ ಮುಕ್ತನಾಗಿರ್ಬೇಕು, ಅರಿಷಡ್ವರ್ಗಗಳಿಂದ ಆತ ಮುಕ್ತನಾಗಿರ್ಬೇಕು. ಆಗ ಮಾತ್ರ ನಿಜವಾದ ಹೋರಾಟ ಮಾಡೋದಕ್ಕೆ, ಲಾಂಗ್ ರನ್ ನಲ್ಲಿ ನಿಂತು ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಕೃಷ್ಣ ಹಾಗೆ ಹೋರಾಟ ಮಾಡ್ತಾನೆ ನೋಡಿ. ಆತನ ಹುಟ್ಟಿನಿಂದ ಶುರುವಾಗಿ ಕೊನೆಯ ಗಳಿಗೆಯವರೆಗೂ ಆತನಿಗೆ ಆ ಲಾಂಗ್ ರನ್ ನಲ್ಲಿ ಹೋರಾಟ ಮಾಡೋದಕ್ಕೆ ಯಾಕೆ ಸಾಧ್ಯ ಆಯಿತು, ಕಚ್ಚಿ ನಿಂತು ಹೋರಾಟ ಮಾಡೋದಕ್ಕೆ ಯಾಕೆ ಸಾಧ್ಯ ಆಯಿತು ಅಂತಂದ್ರೆ ಹೃದಯ ದೌರ್ಬಲ್ಯ ಇರಲಿಲ್ಲ, ಅಥವಾ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಏನು ಅಂತ ಆತ ಅರ್ಥ ಮಾಡ್ಕೊಂಡಿದ್ದ. ಅದಕ್ಕೆ ಆಧ್ಯಾತ್ಮ ಸಹಾಯಕವಾಗಿತ್ತು.